ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ತ್ರೀ ಪಾರ್ಟ್ 1 ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಈ ಮೂವಿಗೂ ಭೇಡಿಯಾ ಮೂವಿಗೂ ಯಾವ ತರ ಕನೆಕ್ಷನ್ ಇದೆ, ಮತ್ತೆ ಸ್ತ್ರೀ ಪಾರ್ಟ್ 2 ಅಲ್ಲಿ ಸ್ಟೋರಿ ಯಾವ ತರ ಕಂಟಿನ್ಯೂ ಆಗುತ್ತೆ ಅಂತ ಎಲ್ಲಾ ವಿಷಯವನ್ನ ಹೇಳ್ತೀನಿ. ಪಾರ್ಟ್ 1 ಅಲ್ಲೇ ತುಂಬಾನೇ ಕನ್ಫ್ಯೂಸ್ ಆಗೋ ವಿಷಯ ಇದೆ. ಸ್ತ್ರೀ ಬಗ್ಗೆ ಆಗ್ಲಿ, ಶ್ರದ್ಧಾ ಕಪೂರ್ ಅವರ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ, ಕ್ಲೈಮ್ಯಾಕ್ಸ್ ಕೂಡ ಓಪನ್ ಎಂಡೆಡ್ ಆಗಿದೆ. ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲಾ ಡೀಟೇಲ್ಸ್ ನ ಇಲ್ಲಿ ಹೇಳೋಕೆ ಟ್ರೈ ಮಾಡ್ತೀನಿ. ವಿಡಿಯೋಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ ನೈಜ ಘಟನೆ ಆಧಾರಿತ ಅಂತ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೇ ಇರೋ ನಾಳೆ ಬಾ ಕಾನ್ಸೆಪ್ಟ್ ಇಂದ ಇನ್ಸ್ಪೈರ್ ಆಗಿ ಈ ಮೂವಿ ಮಾಡಿರೋದು. ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸ್ನೇಹಿತರೆ, ಹಳ್ಳಿಯಲ್ಲಿ ಮೊದಲು ಡೋರ್ ಮೇಲೆ ನಾಳೆ ಬಾ ಅಂತ ಬರ್ದಿರೋರು. ಒಂದು ದುಷ್ಟ ಶಕ್ತಿ, ಪರ್ಟಿಕ್ಯುಲರ್ ಆಗಿ ಒಬ್ಳು ಮಹಿಳೆಯ ಆತ್ಮ ಮನೆಯ ಒಳಗೆ ಬರ್ದೆ ವಾಪಸ್ ಹೋಗ್ಲಿ ಅಂತ ಬರಿತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾನೇ ರಿಯಲ್ ಸ್ಟೋರಿಗಳು ಕೂಡ ಇದೆ. ಇದರಲ್ಲಿ ಒಂದು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಈಗ ಮಧ್ಯಪ್ರದೇಶದಲ್ಲಿರೋ ಚಂದೇರಿ ಅನ್ನೋ ಊರನ್ನ ತೋರಿಸ್ತಾರೆ. ಈ ಊರಲ್ಲೂ ಅಷ್ಟೇ ಒಬ್ಳು ಮಹಿಳೆಯ ಆತ್ಮ, ಅಂದ್ರೆ ಸ್ತ್ರೀನ ಭಯದಿಂದ ಎಲ್ಲರೂ ತಮ್ಮ ಮನೆಯ ಎಂಟ್ರೆನ್ಸ್ ಅಲ್ಲಿ ಗೋಡೆ ಮೇಲೆಲ್ಲ ಓ ಸ್ತ್ರೀ ಕಲ್ಲಾನ ಅಂತ ಬರ್ದಿದ್ದಾರೆ. ಅಂದ್ರೆ ಓ ಸ್ತ್ರೀ ನಾಳೆ ಬಾ ಅಂತ. ಒಂದಿನ ರಾತ್ರಿ ಈ ಊರಲ್ಲೇ ಸ್ತ್ರೀ ಅಂತ ಫುಲ್ ಫೇಮಸ್ ಆಗಿರೋ ಒಬ್ಳು ಮಹಿಳೆಯ ದುಷ್ಟ ಆತ್ಮ ಗಾಳಿಯಲ್ಲಿ ತೇಲ್ಕೊಂಡು ಈ ಚಂದೇರಿಯಲ್ಲಿರೋ ಒಬ್ಬೊಬ್ರು ಮನೆ ಮುಂದೆನೂ ಬರ್ತಾ ಇದ್ದಾಳೆ. ಎಲ್ಲರ ಮನೆ ಮುಂದೆ ನಾಳೆ ಬಾ ಅಂತ ಬರ್ದಿರೋದ್ರಿಂದ ಯಾವ ಮನೆ ಒಳಗೂ ಹೋಗಲ್ಲ. ಆದ್ರೆ ಒಂದು ಮನೆ ಮುಂದೆ ನಾಳೆ ಬಾ ಅಂತ ಬರ್ದಿರೋದು ಸ್ವಲ್ಪ ಅಳ್ಸೋಗಿದೆ. ಅದಕ್ಕೆ ಈ ಮನೆಯ ಕಾಂಪೌಂಡ್ ಒಳಗೆ ಬರ್ತಾಳೆ. ಇದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಮೂತ್ರ ವಿಸರ್ಜನೆಗೆ ಅಂತ ಹೊರಗೆ ಎದ್ದು ಬಂದಾಗ ಸ್ತ್ರೀಯುನ ಹೆಸರನ್ನ ಕೂಗ್ತಾಳೆ. ಇವನು ಹಿಂದಿರುಗಿ ನೋಡ್ತಿದ್ದಂಗೆ ಮೊದ್ಲು ಇವನನ್ನ ಹಿಪ್ನೋಟೈಸ್ ಮಾಡಿ ತನ್ನ ವಶ ಪಡಿಸ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಳೆ. ಯಾಕೆ, ಏನ್ ಕತೆ, ಎಲ್ಲಿ ಕರ್ಕೊಂಡು ಹೋದ್ಲು ಅಂತ ಮುಂದೆ ನೋಡೋಣ. ನೆಕ್ಸ್ಟ್ ಸೀನಲ್ಲಿ ವಿಕಿ ಅನ್ನೋ ಟೈಲರ್ ನ ತೋರಿಸ್ತಾರೆ. ಇವನು ಚಂದೇರಿಯಲ್ಲೇ ವರ್ಲ್ಡ್ ಫೇಮಸ್. ಎಲ್ಲಾ ಹುಡುಗಿಯರು ಆಂಟಿದಿರು ತಮ್ಮ ಬಟ್ಟೆನ ಹೊಲಿಯೋಕ್ ಕೊಡೋಕ್ ಬರೋದು ವಿಕಿ ಹತ್ರನೇ. ಇವನು ತನ್ನ ಕೆಲಸದಲ್ಲಿ ಎಷ್ಟು ಎಕ್ಸ್ಪರ್ಟ್ ಇರ್ತಾನೆ ಅಂದ್ರೆ ಟೇಪ್ ಹಿಡ್ಕೊಂಡು ಮೆಜರ್ಮೆಂಟ್ಸ್ ಎಲ್ಲ ತಗೊಳಲ್ಲ. ದೂರದಿಂದನೇ ಕಣ್ಣಲ್ಲೇ ಎಲ್ಲ ಸ್ಕ್ಯಾನ್ ಮಾಡಿ ಮೆಜರ್ಮೆಂಟ್ಸ್ ತಗೊಂಡು ಕರೆಕ್ಟ್ ಆಗಿ ಬಟ್ಟೆ ಹೊಲಿತಾ ಇರ್ತಾನೆ. ಒಂದಿನ ವಿಕಿ ಮಾರ್ನಿಂಗ್ ವಾಕ್ ಮಾಡ್ಬೇಕಾದ್ರೆ ಒಬ್ರು ತಾತ ಗೋಡೆ ಮೇಲೆ ಓ ಸ್ತ್ರೀ ನಾಳೆ ಬಾ ಅಂತ ಬರಿತಾ ಇರೋದನ್ನ ನೋಡಿ, ಏನ್ ತಾತ ಹಬ್ಬ ಪೂಜೆ ಎಲ್ಲ ಶುರು ಆಗ್ತಿದ್ದಂಗೆ ಈ ರೀತಿ ಎಲ್ಲಾರ ಮನೆ ಮುಂದೆ ಬರೆಯೋಕೆ ಶುರು ಹಚ್ಕೊಂಡ್ರಲ್ಲ ಅಂತ ಕೇಳಿದಾಗ, ನೀನು ಸ್ವಲ್ಪ ದುಡ್ಡು ಬಿಚ್ಚಿ ನಿನ್ ಮನೆ ಮುಂದೆನೂ ಈ ರೀತಿ ಬರ್ಸ್ಕೋ, ಇಲ್ಲ ಅಂದ್ರೆ ಸ್ತ್ರೀ ನಿನ್ ಮನೆಗೇನೆ ಬರ್ತಾಳೆ ನೋಡು ಆಮೇಲೆ ಅಂದಾಗ, ಈ ಕತೆ ನನ್ಗೆಲ್ಲ ಹೇಳ್ಬೇಡಿ, ನಾನು ಮಾಡ್ರನ್ ಹುಡುಗ ಅಂತ ಹೇಳಿ ಇಲ್ಲಿಂದ ಹೊಡ್ತಾನೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸ್ನೇಹಿತರೆ, ಈಗ ಹಬ್ಬದ ಸಮಯ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ. ಪ್ರತಿ ವರ್ಷನೂ ಇದೇ ಸಮಯದಲ್ಲಿ ಬಂದು ಹುಡುಗರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಸೊ ಒಂದಿನ ವಿಕಿ ಕೆಲಸ ಮುಗಿಸಿ ಹೊರಗೆ ಕೂತಿದ್ದಾಗ ಒಬ್ಳು ಹುಡುಗಿ ಇವನ ಹತ್ರ ಬಂದು ತನ್ನ ಬಟ್ಟೆ ಆದಷ್ಟು ಬೇಗ ರೆಡಿ ಮಾಡ್ಕೊಡಿ ಅಂತ ಕೇಳಿದಾಗ ಇವನು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಈ ಹುಡುಗಿ ವಿಕಿಯ ಕೈ ಹಿಡ್ಕೊಂಡು ಪ್ರೀತಿಯಿಂದ ವಿಕಿ ಪ್ಲೀಸ್ ಅಂತ ಹೇಳ್ತಿದ್ದಂಗೆ ವಿಕಿ ಫ್ಲಾಟ್ ಆಗಿ ಬೇಗ ಬಟ್ಟೆ ರೆಡಿ ಮಾಡ್ಕೊಡೋಕೆ ಒಪ್ಕೊಂತಾನೆ. ಈ ಹುಡುಗಿ ವಾಪಸ್ ಹೋಗ್ಬೇಕಾದ್ರೆ ನಾನು ಸಂಜೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಇಂಡೈರೆಕ್ಟ್ ಆಗಿ ನೀನು ಬಾ ಅಂತ ಹೇಳಿ ಹೋಗ್ತಾಳೆ. ಆದ್ರೆ ಈ ಹುಡುಗಿ ಯಾರು, ಇವಳ ಹೆಸರೇನು, ಯಾವ ಊರಿಂದ ಬಂದಿರೋದು ಅಂತ ಒಂದು ಗೊತ್ತಿಲ್ಲ. ಈ ಊರವಳಂತೂ ಅಲ್ಲ. ಹಬ್ಬದ ಟೈಮಲ್ಲಿ ಮಾತ್ರ ದೇವಸ್ಥಾನಕ್ಕೆ ಇವಳು ಬಂದು ವಾಪಸ್ ತನ್ನ ಊರಿಗೆ ಹೋಗ್ತಿರ್ತಾಳೆ. ಇವಳ ಹೆಸರು ಸ್ನೇಹಿತರೆ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ, ಮತ್ತೆ ಶ್ರದ್ಧಾ ಕಪೂರ್ ಅವರು ಈ ಕ್ಯಾರೆಕ್ಟರ್ ನ ಮಾಡ್ತಿರೋದ್ರಿಂದ ಶ್ರದ್ಧಾ ಅಂತಾನೆ ನಾವು ಇವಳನ್ನ ಕರೆಯೋಣ. ಯಾಕಂದ್ರೆ ಮೂವಿ ರಿಲೀಸ್ ಆದಾಗ್ಲಿಂದನೂ ಈ ಕ್ಯಾರೆಕ್ಟರ್ ಹೆಸರು ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲರೂ ಶ್ರದ್ಧಾ ಅಂತಾನೆ ಈ ಕ್ಯಾರೆಕ್ಟರ್ ನ ಕರೀತಾರೆ. ಸೊ ವಿಕಿಗ ತನ್ನ ಫ್ರೆಂಡ್ಸ್ ಬಿಟ್ಟು ಮತ್ತೆ ಜನ ಹತ್ರ ಬಂದು ಶ್ರದ್ಧಾ ಬಗ್ಗೆ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಕಳೆದ ವರ್ಷ ಹಬ್ಬದ ಸಮಯದಲ್ಲೇ ಶ್ರದ್ಧಾನ ಇವನು ಮೀಟ್ ಮಾಡಿದ್ದ, ಮತ್ತೆ ಇವನು ಅವಳನ್ನ ಪ್ರೀತಿಸ್ತಾ ಇದ್ದಾನೆ ಕೂಡ. ನಂತರ ಸಂಜೆ ಅವನು ತನ್ನ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಬರ್ತಾನೆ. ಆದ್ರೆ ಶ್ರದ್ಧಾ ಎಲ್ಲೂ ಕಾಣ್ತಿಲ್ಲ ಅಂತ ಒಬ್ನೇ ದೇವಸ್ಥಾನದ ಹೊರಗೆ ಕೂತಿದ್ದಾಗ ಕೊನೆಗೂ ಶ್ರದ್ಧಾ ಇವನನ್ನ ಮೀಟ್ ಮಾಡೋಕೆ ಬರ್ತಾಳೆ. ಇಬ್ರು ತುಂಬಾನೇ ಹೊತ್ತು ಮಾತಾಡ್ತಾರೆ. ವಿಕಿ ಶ್ರದ್ಧಾಗೆ ಫೋನ್ ನಂಬರ್ ಕೇಳಿದಾಗ ನಾನು ಫೋನ್ ಯೂಸ್ ಮಾಡಲ್ಲ ಅಂತ ಹೇಳ್ತಾಳೆ. ಮತ್ತೆ ವಿಕಿ ಈ ರಾತ್ರಿ ತುಂಬಾನೇ ಡಾರ್ಕ್ ಆಗ್ತಾ ಇದೆ ಅಲ್ವಾ ಅಂತ ಹೇಳಿದಾಗ, ಹೌದು ನಾನು ಇಂಥ ರಾತ್ರಿಗೇನೆ ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ ಶ್ರದ್ಧಾ. ಯಾಕೆ ಈ ತರ ಹೇಳಿದ್ಲು ಅನ್ನೋದು ವಿಕಿಗೆ ಗೊತ್ತಾಗಲ್ಲ. ಈಗ ಶ್ರದ್ಧಾ ಒಂದು ಲೆಟರ್ ನ ವಿಕಿಗೆ ಕೊಟ್ಟು ನಾಳೆ ಸ್ನಾನ ಮಾಡಿ ಇದನ್ನ ಓಪನ್ ಮಾಡು ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಬಿಟ್ಟು ಮತ್ತೆ ಜನ ತಮ್ಮ ಫ್ರೆಂಡ್ ನ ಮನೆಗೆ ಹೋಗ್ತಾ ಇದ್ದಾರೆ ಎಣ್ಣೆ ಪಾರ್ಟಿಗೆ ಅಂತ. ದಾರಿಯಲ್ಲಿ ರುದ್ರ ಅನ್ನೋ ವ್ಯಕ್ತಿಯವರ ಹತ್ರ ಗಾಡಿ ನಿಲ್ಸಿ ಹೇಳ್ತಾರೆ, ರಾತ್ರಿ ಹೊತ್ತು ಒಬ್ಬೊಬ್ಬರೇ ತರ ಓಡಾಡಬೇಡಿ, ಸ್ತ್ರೀ ಯಾವಾಗ ಬೇಕಾದ್ರೂ ಬರ್ಬೋದು, ಅದಕ್ಕೆ ನೀವು ಕೆಲವೊಂದು ನಿಯಮಗಳನ್ನ ಪಾಲಿಸಿದ್ರೆ ಸ್ತ್ರೀಯಿಂದ ತಪ್ಪಿಸ್ಕೋಬಹುದು ಅಂತ ಒಂದೊಂದಾಗಿ ರೂಲ್ಸ್ ನ ಹೇಳ್ತಾರೆ. ರಾತ್ರಿ ಹೊತ್ತು ಮಿಸ್ ಆಗು ಮನೆಯಿಂದ ಗಂಡ್ಮಕ್ಳು ಹೊರಗೆ ಬರಬಾರ್ದು, ಅಕಸ್ಮಾತ್ ಬಂದ್ರು ಆ ಹೆಣ್ಮಗು ಸ್ತ್ರೀಯಿಂದ
ತಪ್ಪಿಸ್ಕೋಬೇಕು ಅಂದ್ರೆ ಸಿಂಹದ ತರ ಅಲ್ಲ, ನರಿಯ ರೀತಿ ಮನೆಯಿಂದ ಹೊರಗೆ ಬರಬೇಕು. ಅಂದ್ರೆ ಸಿಂಹದ ತರ ಒಬ್ರೆ ಬರಬಾರ್ದು, ನರಿಗಳ ತರ ಗುಂಪಲ್ಲಿ ಓಡಾಡ್ಬೇಕು. ಅಕಸ್ಮಾತ್ ಒಬ್ರೆ ಹೋಗಿ ಸ್ತ್ರೀ ಕೈಯಲ್ಲಿ ತಗ್ಲಾಕೊಂಡ್ರೆ ಮೊದ್ಲು ಒಂದು ಬಾರಿ ಅವಳು ನಿಮ್ಮ ಹೆಸರನ್ನ ಕರಿತಾಳೆ, ಮಿಸ್ ಆಗು ಹಿಂದಿರುಗಿ ನೋಡ್ಬೇಡಿ. ಎರಡನೇ ಬಾರಿ ಅವಳು ನಿಮ್ಮ ಹೆಸರನ್ನ ಕರೆದಾಗ ಕಾಲಲ್ಲಿರೋ ಚಪ್ಪಲಿ ಕೈಗೆತ್ಕೊಂಡು ಓಡೋಗ್ಬೇಡಿ, ಸ್ಲೋ ಆಗಿ ನಡ್ಕೊಂಡು ಹೋಗಿ. ಸ್ತ್ರೀ ಮೂರನೇ ಬಾರಿನೂ ಕರೆದಾಗ ನೀವು ಮಂತ್ರ ಮುಗ್ಧರಾಗೋಗ್ತೀರಾ, ಏನೇ ಮಾಡಿದ್ರು ತಡ್ಕೊಳಕ್ಕಾಗದೆ ಹಿಂದಿರುಗಿ ಅವಳ ಕಡೆ ನೋಡಿ ತಗ್ಲಾಕೊಂತೀರಾ ಅಂತ ಹೇಳ್ತಾರೆ ರುದ್ರ. ಹಾಗಿದ್ರೆ ಸ್ತ್ರೀಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಜನ ಕೇಳಿದಾಗ ಅದಕ್ಕೆ 4ನೇ ನಿಯಮ ಇದೆ ಅಂತ ರುದ್ರ ಹೇಳೋಕ್ ಹೋದಾಗ ಶಮಾ ಅನ್ನೋ ಮಹಿಳೆಯಿಂದ ಇವ್ರಿಗೆ ಫೋನ್ ಬರುತ್ತೆ. ಅದಕ್ಕೆ ಅರ್ಜೆಂಟ್ ಆಗಿ ನಾನು ಹೋಗ್ಬೇಕು ಅಂತ 4ನೇ ನಿಯಮ ಹೇಳ್ದಂಗೆನೆ ಇಲ್ಲಿಂದ ಹೋಗ್ಬಿಡ್ತಾರೆ. ಇದೇ ಸಮಯಕ್ಕೆ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳ ಶಬ್ದ ಕೇಳಿಸ್ಕೊಂಡ ಜನ ಮತ್ತೆ ಬಿಟ್ಟು ಇಬ್ರು ಹೆದರ್ಕೊಂಡು ತಮ್ಮ ಫ್ರೆಂಡ್ ಮನೆಗೆ ಪಾರ್ಟಿಗೆ ಅಂತ ಬರ್ತಾರೆ. ಇಲ್ಲಿಗೆನೆ ವಿಕಿ ಕೂಡ ಬಂದಿದ್ದಾನೆ. ಪಾರ್ಟಿ ಶುರುವಾಗಿ ಐಟಮ್ ಸಾಂಗ್ ಎಲ್ಲ ಆದ್ಮೇಲೆ ವಿಕಿ ಮೂತ್ರ ವಿಸರ್ಜನೆ ಮಾಡಬಾರ್ದ ಜಾಗದಲ್ಲಿ ಮಾಡಿ ಹೋಗ್ತಾನೆ. ಇದರಿಂದ ಹೊರಗೆ ಓ ಸ್ತ್ರೀ ಕಲ್ಲಾನ ಅಂತ ಬರ್ದಿತ್ತಲ್ಲ, ಅದರಲ್ಲಿ ಕಲ್ ಅಳ್ಸೋಗಿ ಓ ಸ್ತ್ರೀ ಆನ ಅಂತ ಆಗೋಗಿದೆ. ಅಂದ್ರೆ ಸ್ತ್ರೀ ಬಾ ಅಂತ ಇನ್ವಿಟೇಷನ್ ಕೊಟ್ಟಂಗೆ. ಸುಮ್ನೆ ಮನೆಗೆ ನುಗ್ಗೋ ಸ್ತ್ರೀ ಇನ್ನ ಇನ್ವಿಟೇಷನ್ ಕೊಟ್ರೆ ಬಿಡ್ತಾಳ, ತಕ್ಷಣ ಪಾರ್ಟಿ ನಡೀತಿರೋ ಜಾಗಕ್ಕೆ ಎಂಟ್ರಿ ಕೊಡ್ತಾಳೆ. ಜನಾಗೆ ಸ್ತ್ರೀನ ನೆರಳು ಕೂಡ ಒಂದು ಕ್ಷಣ ಕಾಣಿಸುತ್ತೆ, ಆದ್ರೆ ಅದೇನು ಅಂತ ನೋಡೋ ಅಷ್ಟರಲ್ಲಿ ಅಲ್ಲಿಂದ ಸ್ತ್ರೀ ಮಾಯ ಆಗ್ಬಿಡ್ತಾಳೆ. ಪಾರ್ಟಿಯಲ್ಲಿ ನರೇಂದ್ರ ಅನ್ನೋ ವ್ಯಕ್ತಿ ಒಬ್ಳು ವೇಷಿಯನ್ನ ಕರೆಸಿದ್ದಾನೆ. ಅದಕ್ಕೆ ರೂಮ್ಗೆ ಹೋದಾಗ ಕರೆಂಟ್ ಹೋಯ್ತು. ಮತ್ತೆ ಲೈಟ್ ಆನ್ ಮಾಡೋಕೆ ಅವನು ಟ್ರೈ ಮಾಡ್ತಿದ್ದಾಗ ನರೇಂದ್ರನ್ ಹಿಂದೆನೆ ಸ್ತ್ರೀ ನಿಂತಿದ್ದಾಳೆ. ತಕ್ಷಣ ಸ್ತ್ರೀ ನರೇಂದ್ರನ ಕಿಡ್ನಾಪ್ ಮಾಡ್ಕೊಂಡು ಕಿಟಕಿ ಹೊಡೆದಾಕಿ ಇಲ್ಲಿಂದ ಹೊರಗೆ ಹೋಗ್ತಾಳೆ. ಇದನ್ನ ಆ ವೇಶ್ಯ ತನ್ನ ಕಣ್ಣಾರೆ ನೋಡಿ ಕಿರ್ಚಾಡ್ತಿದ್ದಾಗ ಎಲ್ಲರೂ ಓಡ್ ಬಂದು ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಆ ಸ್ತ್ರೀ ಬಂದು ನರೇಂದ್ರನ ಎತ್ಕೊಂಡು ಹೋದ್ಲು ಅಂತ ಇವಳು ಇವ್ರಿಗೆಲ್ಲ ಹೇಳ್ತಾಳೆ. ಎಲ್ಲರೂ ನರೇಂದ್ರನ ಹುಡ್ಕೊಂಡು ಹೊರಟಾಗ ಅವನೆಲ್ಲೂ ಸಿಗೋದಿಲ್ಲ, ಆದ್ರೆ ಅವನ ಬಟ್ಟೆ ಮಾತ್ರ ಸಿಗುತ್ತೆ. ಅಂದ್ರೆ ಸ್ತ್ರೀ ಯಾರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಳೋ ಅವರ ಬಟ್ಟೆಯನ್ನ ಮಾತ್ರ ಬಿಟ್ಟು ಅವರನ್ನ ಬೆತ್ತಲೆಯಾಗೆ ಕರ್ಕೊಂಡು ಹೋಗಿರ್ತಾಳೆ. ಈಗ ವಿಕಿಯ ನೀರಿಂದಾನೆ ಹೊರಗೆ ಕಲ್ಲು ಅಳ್ಸೋಗಿರೋದು ಅಂತ ಗೊತ್ತಾಗಿ ಎಲ್ಲರ ಕೈಯಲ್ಲೂ ಬೈಸ್ಕೊಂತಾನೆ. ಮುಂದಿನ ದಿನ ನಾವು ನೋಡ್ತೀವಿ ಈ ಊರಿನ ಜನರಿಗೆ ಸ್ತ್ರೀ ಮೇಲಿದ್ದ ಭಯ ಇನ್ನೂ ಜಾಸ್ತಿನೇ ಆಗಿದೆ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಕೆಲವರು ಸ್ತ್ರೀಯಿಂದ ನಾವು ಮುಕ್ತಿ ಕೊಡಿಸ್ತೀವಿ ಅಂತ ಕಳ್ಳಾಟ ಆಡ್ತಾ ಇದ್ದಾರೆ. ಇನ್ನು ವಿಕಿ ನೆನ್ನೆ ಶ್ರದ್ಧಾ ಕೊಟ್ಟಿದ್ದ ಲೆಟರ್ ಓಪನ್ ಮಾಡಿ ನೋಡೋಕೆ ಅವಳು ಹೇಳಿದ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಸ್ನಾನ ಮಾಡ್ಕೊಂಡು ಬಂದು ಲೆಟರ್ ಓದೋಕೆ ಶುರು ಮಾಡ್ತಾನೆ. ಇದೇ ಸಮಯಕ್ಕೆ ನೆನ್ನೆ ಪಾರ್ಟಿಗೆ ಬಂದಿದ್ದ ವೇಶ್ಯ ಇವನ ಮನೆ ಮುಂದೆ ಬಂದು ನೆನ್ನೆ ಬಂದಿದ್ಕೆ ದುಡ್ಡು ಕೊಡು ಅಂತ ಕೇಳ್ಬೇಕಾದ್ರೆ ವಿಕಿ ಹೇಗೋ ಮ್ಯಾನೇಜ್ ಮಾಡೋಕೆ ನೋಡ್ತಾನೆ. ಆದ್ರೆ ಇವರಪ್ಪ ಬಂದು ಇವಳಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ನಂತರ ಮಗನ ರೂಟ್ ಯಾಕೋ ಚೇಂಜ್ ಆಗ್ತಿದೆ ಅಂತ ಇವರಪ್ಪ ಇವನ್ಗೆ ಸ್ವಲ್ಪ ತಿಳುವಳಿಕೆ ಹೇಳೋಕ್ ಬರ್ತಾರೆ. ಆ ವೇಶ್ಯೆಯನ್ನ ಇವನೇ ಕರೆದಿದ್ದು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಎಲ್ಲ ಆದ್ಮೇಲೆ ವಿಕಿ ತನ್ನ ಫ್ರೆಂಡ್ಸ್ ಹತ್ರ ಬಂದಾಗ ಬಿಟ್ಟು ವಿಕಿ ಹತ್ರ ಇದ್ದ ಲೆಟರ್ ನ ಓದ್ತಾನೆ. ಶ್ರದ್ಧಾ ಲೆಟರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಏನೇನೋ ಹೇಳಿ ನಂತರ ಮೇನ್ ಪಾಯಿಂಟ್ ಗೆ ಬಂದಿದ್ದಾಳೆ. ನೆಕ್ಸ್ಟ್ ಟೈಮ್ ನನ್ನ ಮೀಟ್ ಮಾಡೋಕೆ ಬಂದಾಗ ಕೆಲವೊಂದು ಸಾಮಗ್ರಿಗಳನ್ನ ತಗೊಂಡ್ ಬರೋಕೆ ಹೇಳಿದ್ದಾಳೆ. ಏನೇನು ಅಂದ್ರೆ ಬ್ರ್ಯಾಂಡಿ, ಗ್ಲಾಸ್ ಪೀಸು, ಮಟನ್ನು, ಬಿಳಿ ಬೆಕ್ಕಿನ ಕೂದ್ಲು ಮತ್ತೆ ಹಲ್ಲಿಯ ಬಾಲ ಇಷ್ಟನ್ನ ತಗೊಂಡ್ ಬರೋಕೆ ಹೇಳಿದ್ದಾಳೆ. ವಿಕಿ ತಗೊಂಡ್ ಹೋಗೋಕೆ ರೆಡಿ ಕೂಡ ಆಗಿದ್ದಾನೆ. ಬಿಟ್ಟು ಹೇಳ್ತಾನೆ ಇದೇನು ವಾಮಾಚಾರಕ್ಕೆ ಬಳಸೋ ಸಾಮಗ್ರಿಗಳನ್ನೆಲ್ಲ ಕೇಳ್ತಾ ಇದ್ದಾಳೆ. ಅವಳು ಯಾಕೋ ಸರಿ ಇಲ್ಲ ಅಂತ ಕಾಣ್ತಾ ಇದೆ. ಅಂದ್ರೆ ವಿಕಿ ಇವನ ಮಾತನ್ನ ಕೇಳೋದೇ ಇಲ್ಲ. ಅವಳು ಪ್ರೀತಿಯಿಂದ ಕೇಳ್ತಿದ್ದಾಳೆ, ನಾನು ತಗೊಂಡ್ ಹೋಗದೆ ಹೇಗಿರೋಕ್ ಸಾಧ್ಯ? ಒಂದೊಂದಾಗೆ ಬೆಕ್ಕು ಹಲ್ಲಿ ಎಲ್ಲ ಇಟ್ಕೊಂಡು ಏನೇನ್ ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಂಡು ದೇವಸ್ಥಾನದ ಹೊರಗೆ ಬರ್ತಾನೆ ವಿಕಿ. ಇನ್ನೊಂದ್ ಕಡೆ ಬಿಟ್ಟು ತನ್ನ ಬಟ್ಟೆ ಅಂಗಡಿಯಲ್ಲಿ ಕೂತಿದ್ದಾಗ ಒಬ್ರು ಸ್ತ್ರೀ ಬರ್ತಾಳೆ. ಬೇಗ ನಾವು ಮನೆ ಸೇರ್ಕೋಬೇಕು ಅಂತ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ವಿಕಿಗೆ ಫೋನ್ ಮಾಡ್ತಾನೆ. ಶ್ರದ್ಧಾ ಹತ್ರ ಹುಷಾರಾಗಿರುವಂತ ಎಚ್ಚರಗೊಳಿಸೋಕೋಸ್ಕರ. ಆದ್ರೆ ಅವನು ಫೋನ್ ರಿಸೀವ್ ಮಾಡಲ್ಲ. ಅದಕ್ಕೆ ಜನಾಗೆ ಫೋನ್ ಮಾಡಿ ಇಬ್ರು ವಿಕಿಯನ್ನ ಹುಡ್ಕೊಂಡು ಹೊಡ್ತಾರೆ. ಅವ್ನ್ಗೆ ಏನ್ ಕಥೆ ಆಯ್ತು ನೋಡೋಣ, ಒಬ್ಬೊಬ್ನೇ ಬೇರೆ ಹೋಗಿದ್ದಾನೆ ಅಂತ. ಈ ಕಡೆ ವಿಕಿ ಹತ್ರ ಶ್ರದ್ಧಾ ಬಂದಾಗ ಇವನ್ ಹೇಳ್ತಾನೆ, ಮತ್ತೆ ನೀವು ಲೇಟ್ ಆಗಿ ಬಂದ್ರಿ, ದೇವಸ್ಥಾನದಲ್ಲಿ ಆರತಿ ಆಗೋಯ್ತು ಅಂದಾಗ ಮೋಸ್ಟ್ಲಿ ದೇವ್ರಿಗೂ ನನ್ಗೂ ಆಗ್ ಬರಲ್ಲ ಅನ್ಸುತ್ತೆ ಅಂತ ಹೇಳ್ತಾಳೆ. ಇದಷ್ಟೇ ಅಲ್ಲ, ಇವಳು ದೇವಸ್ಥಾನದ ಒಳಗೂ ಬರಲ್ಲ, ದೇವರ ಪ್ರಸಾದ ಕೂಡ ತಿನ್ನಲ್ಲ. ಅಂದ್ರೆ ಖಂಡಿತ ಇವಳಲ್ಲೇನೋ ಸಮಸ್ಯೆ ಇದೆ ಅಂತ ವಿಕಿಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಆಮೇಲೆ ಶ್ರದ್ಧಾ ವಿಕಿಯನ್ನ ಕಾಡಿನ ಮಧ್ಯ ಯಾರು ಇಲ್ದಲೇ ಇರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ವಿಕಿ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇರೋದ್ರಿಂದ ಇವಳು ಹೇಳ್ದಂಗೆಲ್ಲ ಕೇಳ್ತಿದ್ದಾನೆ. ಇನ್ನೊಂದ್ ಕಡೆ ಬಿಟ್ಟು ಮತ್ತೆ ಜನ ಇಬ್ರು ವಿಕಿನ ಹುಡ್ಕೊಂಡ್ ಬರ್ಬೇಕಾದ್ರೆ ಬಿಟ್ಟು ಜನಾಗೆ ಹೇಳ್ತಿದ್ದಾನೆ, ಆ ಹುಡುಗಿ ಶ್ರದ್ಧಾ ಕಳೆದ ವರ್ಷ ಪೂಜೆ ಟೈಮಲ್ಲಿ ಇಲ್ಲಿಗೆ ಬಂದಿದ್ಲು. ಈಗ್ಲೂ ಹಬ್ಬದ ಟೈಮಲ್ಲಿ ಅಂದ್ರೆ ಪೂಜೆ ಟೈಮಲ್ಲೇ ಬಂದಿದ್ದಾಳೆ. ಸ್ತ್ರೀ ಕೂಡ ಹಬ್ಬ ಶುರು ಆದ್ಮೇಲೆ ಬಂದು ಹಬ್ಬ 3 ದಿನದಲ್ಲಿ ಮುಗಿಯೋ ಅಷ್ಟರಲ್ಲಿ ಪ್ರತಿ ರಾತ್ರಿ ಗಂಡಸರನ್ನ ಕಿಡ್ನಾಪ್ ಮಾಡ್ತಾಳೆ. ನನ್ಗೆ ಯಾಕೋ ಶ್ರದ್ಧಾನೇ ಸ್ತ್ರೀ ಅನಿಸ್ತಿದ್ದಾಳೆ. ವಿಕಿನ ತನ್ನ ಜಾಲದಲ್ಲಿ ಸಿಗಿಸ್ಕೊಂಡಿದ್ದಾಳೆ. ಅವನ್ ಕತೆ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡು ವಿಕಿನ ಇಬ್ರು ಹುಡುಕ್ತಾ ಇದ್ದಾರೆ. ಈ ಕಡೆ ವಿಕಿ ಮತ್ತೆ ಶ್ರದ್ಧಾ ರೊಮ್ಯಾನ್ಸ್ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಆದ್ರೆ ಇದ್ದಕ್ಕಿದ್ದಂಗೆ ಶ್ರದ್ಧಾ ವಿಕಿ ಜೊತೆ ಇದ್ದಾಗ್ಲೇನೆ ಎಲ್ಲೋ ಮಾಯ ಆಗೋಗ್ತಾಳೆ. ಎಲ್ಲೋದ್ಲು ಅಂತಾನೆ ಗೊತ್ತಾಗಲ್ಲ. ವಿಕಿ ಸ್ವಲ್ಪ ಹೊತ್ತವಳನ್ನ ಕಾಡಿನಲ್ಲಿ ಹುಡ್ಕಾಡ್ದಾಗ ಅವಳೇನೋ ಸಿಗಲ್ಲ. ಆದ್ರೆ ದೂರದಲ್ಲಿ ಒಂದು ಹಳೆ ಬಂಗಲೆ ಇರೋದನ್ನ ನೋಡ್ತಾನೆ.
ಬಿಟ್ಟು ಮತ್ತೆ ಜನ ವಿಕ್ಕಿನ ಎಲ್ಲಾ ಕಡೆ ಹುಡ್ಕಾಡಿ ವಾಪಸ್ ಮನೆಗೆ ಹೊರಟಾಗ ಜನ ಮತ್ತೆ ಬಿಟ್ಟುನ ಮನೆ ಬೇರೆ ಬೇರೆ ಕಡೆ ಇದೆ. ಅದಕ್ಕೆ ಒಬ್ಬೊಬ್ರೆ ತಮ್ಮ ತಮ್ಮ ಮನೆ ಕಡೆ ಹೊರಟಾಗ ಜನ ಹತ್ರ ಸ್ತ್ರೀ ಬರ್ತಾಳೆ. ಜನ ರುದ್ರ ಅವರು ಹೇಳಿದ ನಿಯಮಗಳನ್ನ ಫಾಲೋ ಮಾಡ್ತಾ ಹೆದರ್ಕೊಂಡಿದ್ರು ಹಿಂದಿರುಗಿ ನೋಡ್ದಂಗೆ ಸೀದಾ ನಡ್ಕೊಂಡು ಹೋಗ್ಬೇಕಾದ್ರೆ ಇವನ ಹೆಸರನ್ನ ಕೂಗ್ತಾಳೆ ಸ್ತ್ರೀ. ಅದಕ್ಕೆ ಚಪ್ಪಲಿ ಕೈ ಎತ್ಕೊಂಡು ಮುಂದೆ ಹೊಡ್ತಾನೆ. ಆದ್ರೆ ಸ್ತ್ರೀ ಇವನಿಗೆ ಜನ ಅಂತ ಮತ್ತೆ ಕರೆದಾಗ ಭಯಕ್ಕೇನೆ ಇವನು ಹಿಂದಿರುಗಿ ನೋಡ್ಬಿಡ್ತಾನೆ. ಆಗ ಇವನನ್ನ ಸ್ತ್ರೀ ಹಿಪ್ನೋಟೈಸ್ ಮಾಡಿ ಕಾಲಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ. ಇವನ ಬಟ್ಟೆಯನ್ನ ಅಂಡರ್ವೇರ್ ಸಮೇತ ಕಿತ್ತು ಬಿಸಾಕಿ ಜನನ ತನ್ನ ಜೊತೆ ಕರ್ಕೊಂಡು ಹೊಡ್ತಾಳೆ. ಜನ ಕಿಡ್ನಾಪ್ ಆಗಿರೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾದ್ಮೇಲೆ ಜನ ಅವ್ರ ಅಮ್ಮ ಅಂತೂ ತುಂಬಾನೇ ಗೋಳಾಡ್ತಿದ್ದಾರೆ. ನನ್ ಮಗ ಇನ್ನು ಒಬ್ಳು ಹುಡ್ಗಿನೂ ಮುಟ್ಟಿರ್ಲಿಲ್ಲ, ಆದ್ರೆ ಆ ಸ್ತ್ರೀ ಎತ್ಕೊಂಡು ಹೋಗ್ಬಿಟ್ಲಲ್ಲ ಅಂತ. ಈಗ ವಿಕಿನೂ ವಾಪಸ್ ಬಂದಿರೋದ್ರಿಂದ ಬಿಟ್ಟು ವಿಕಿಗೆ ಅರ್ಥ ಮಾಡಿಸ್ತಾನೆ, ಆ ಶ್ರದ್ಧಾನೇ ಸ್ತ್ರೀ, ಅವಳು ಪ್ರತಿ ವರ್ಷ ಹಬ್ಬದ ಟೈಮಲ್ಲೇ ಬರ್ತಾಳೆ, ನಿನಗ್ ಬಿಟ್ರೆ ಯಾರಿಗೂ ಕಾಣಿಸಲ್ಲ, ಯಾಕಂದ್ರೆ ನಾವ್ ಯಾರು ಶ್ರದ್ಧಾನ ನೋಡೇ ಇಲ್ಲ, ಅವಳ ನಂಬರ್ ಇಲ್ಲ, ಹೆಸರೇನು ಗೊತ್ತಿಲ್ಲ, ಯಾವ ಊರು ಗೊತ್ತಿಲ್ಲ, ಲವ್ ಲೆಟರ್ ಅಲ್ಲಿ ಮಾಟ ಮಂತ್ರ ಸಾಮಾನ್ ತರ್ಸ್ಕೊಂಡಿದ್ದಾಳೆ. ಇದೆಲ್ಲ ನೋಡಿದಾಗ ಅವಳು ನಾರ್ಮಲ್ ಹುಡುಗಿ ಅನ್ಸುತ್ತಾ ಅಂತ ಬಿಟ್ಟು ಕೇಳಿದಾಗ ಈ ಲಿಸ್ಟ್ಗೆ ಇನ್ನೊಂದಷ್ಟು ವಿಷಯ ವಿಕ್ಕಿ ಆಡ್ ಮಾಡ್ತಾನೆ. ಅವಳು ದೇವಸ್ಥಾನಕ್ಕೂ ಬರಲ್ಲ, ಪ್ರಸಾದನೂ ತಿನ್ನಲ್ಲ ಅಂತ. ಈಗ ವಿಕ್ಕಿಗೆ ಅರಿವಾಯ್ತು, ನಾನು ದೆವ್ವವನ್ನ ಪ್ರೀತಿಸ್ತಾ ಇದ್ದೀನಿ, ಯಾಮಾರ್ಬಿಟ್ಟೆ ಅಂತ ಬೇಜಾರಾಗಿದ್ದಾನೆ. ಮುಂದಿನ ದಿನ ರುದ್ರ ಅವರು ಜನರಿಗೆ ಮೈಕಲ್ಲಿ ಹೇಳ್ಕೊಂಡು ಓಡಾಡ್ತಿದ್ದಾರೆ, ಸ್ತ್ರೀ ಕಿಡ್ನಾಪ್ ಮಾಡೋದು ಜಾಸ್ತಿನೇ ಮಾಡ್ತಿದ್ದಾಳೆ, ಹಾಗಾಗಿ ಈ ಪೇಪರ್ ಅಲ್ಲಿರೋ ನಿಯಮಗಳನ್ನ ಪಾಲಿಸಿ ಅಂತ ಪಾಂಫ್ಲೆಟ್ಸ್ ಗಳನ್ನ ಹಂಚ್ತಾ ಇದ್ದಾರೆ. ಎಲ್ಲಾದ್ರೂ ಸ್ನೇಹಿತರೆ ಈ ಪೇಪರ್ ಅಲ್ಲಿ ನಿಯಮಗಳು ಏನೇನ್ ಬರ್ದಿದೆ ಅಂತ ನಾನು ನೋಡೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ಎಲ್ಲೂ ತೋರ್ಸಲ್ಲ. ಯಾಕಂದ್ರೆ ರುದ್ರ ಅವರು ಹೇಳೋಕೆ ಹೊರಟಿದ್ದ 4ನೇ ನಿಯಮ ಏನು ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಇದಾದ್ಮೇಲೆ ವಿಕ್ಕಿ ಬೇಗ ತನ್ನ ಅಂಗಡಿಗೆ ಹೋಗಿ ಶ್ರದ್ಧಾ ಕೊಟ್ಟಿದ್ದ ಬಟ್ಟೆ ರೆಡಿ ಮಾಡ್ಕೊಂಡು ಬಂದು ಹೊರಗೆ ಕೂತಿದ್ದಾಗ ಶ್ರದ್ಧಾ ಇವನ ಹತ್ರನೇ ಬರ್ತಾಳೆ. ವಿಕ್ಕಿ ಯಾವಾಗ ಶ್ರದ್ಧಾನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂತಾನೋ ಅವಾಗ್ಲೇ ಅವಳು ಪ್ರತ್ಯಕ್ಷ ಆಗ್ತಾಳೆ. ಹೇಗೆ ಅಂತ ಕೊನೆಯಲ್ಲಿ ನೋಡೋಣ. ಶ್ರದ್ಧಾನ ನೋಡಿ ಇವನ್ಗೆ ಭಯ ಆಗೋಕೆ ಶುರು ಆಗುತ್ತೆ. ಇದ್ದಕ್ಕಿದ್ದಂಗೆ ಆಕಾಶದಲ್ಲಿ ಕಪ್ಪು ಮೋಡ ಆವರಿಸ್ಕೊಂಡು ಶ್ರದ್ಧಾಳ ದೇಹ ಸ್ತ್ರೀನ ರೀತಿ ಬದಲಾಗಿ ವಿಕ್ಕಿ ಮೇಲೆ ಇವಳು ದಾಳಿ ಮಾಡ್ತಾಳೆ. ಇದರಿಂದ ಹೆದರ್ಕೊಂಡು ವಿಕ್ಕಿ ಕಿರ್ಚಾಡ್ಬೇಕಾದ್ರೆ ಯಾಕೆ ಏನಾಯ್ತು, ಯಾಕೆ ಹಿಂಗ್ ಆಡ್ತಿದ್ದೀರಾ ಅಂತ ಕೇಳ್ತಾಳೆ ಶ್ರದ್ಧಾ. ಅಂದ್ರೆ ಇಷ್ಟೊತ್ತು ನಡೆದಿದ್ದೆಲ್ಲ ನನ್ನ ಕನ್ಸು ಅಂತ ವಿಕ್ಕಿ ಅನ್ಕೊಂತಾನೆ. ವಿಕ್ಕಿ ಇವಳಿಗೆ ಬಟ್ಟೆ ಕೊಟ್ಟು ಜನ ಬಗ್ಗೆ ಹೇಳೋಕೆ ಶುರು ಮಾಡಿ ನೀವೇನಾದ್ರೂ ಸ್ತ್ರೀ ಆಗಿದ್ದೀರಾ ಅಂತ ಕೇಳೇ ಬಿಡ್ತಾನೆ. ಶ್ರದ್ಧಾ ಕೋಪದಲ್ಲಿ ಇವನನ್ನ ಗುರಾಯಿಸ್ಕೊಂಡು ನೋಡ್ಬೇಕಾದ್ರೆ ಇವನು ಓಡೋಗಿ ಇಲ್ಲೇ ಕೂತಿರೋ ಒಬ್ಬ ವ್ಯಕ್ತಿಗೆ ನಿಮಗೆ ಅಲ್ಲಿ ನಿಂತಿರೋ ಆ ಹುಡುಗಿ ಕಾಣಿಸ್ತಿದ್ದಾಳ ಅಂತ ಕೇಳ್ತಾನೆ. ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ಯಾ, ಅಲ್ಲಿ ಯಾವ ಹುಡುಗಿನೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ಈ ವ್ಯಕ್ತಿ ಹೇಳ್ದಾಗ ಇವನು ಒಂದ್ಸಲ ತಿರುಗಿ ನೋಡ್ತಾನೆ, ಅಲ್ಲಿ ಶ್ರದ್ಧಾ ಇಲ್ವೇ ಇಲ್ಲ. ಇವತ್ ರಾತ್ರಿ ವಿಕ್ಕಿ ಬಿಟ್ಟು ಜೊತೆ ರುದ್ರ ಅವರ ಲೈಬ್ರರಿಗೆ ಬಂದಾಗ ರುದ್ರ ಅವರು ಇವರಿಗೆ ಹೇಳ್ತಾರೆ, ನಾನು ಸ್ತ್ರೀ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡಿದಾಗ ಒಂದು ಬುಕ್ ಸಿಕ್ತು ಅಂತ ಕಾಮಸೂತ್ರ ಬುಕ್ ಕೊಡ್ತಾರೆ. ಈ ಬುಕ್ ಒಳಗೆ ಇನ್ನೊಂದು ಸಣ್ಣ ಬುಕ್ ಇದೆ, ಶಂಕರ್ ಶಾಸ್ತ್ರಿ ಅವರು ಬರ್ದಿರೋ ಚಂದೇರಿ ಪುರಾಣ ಅಂತ ಈ ಬುಕ್ ನ ಹೆಸರು. ಇದ್ರಲ್ಲಿ ಏನ್ ಬರ್ದಿದೆ ಅಂದ್ರೆ ತುಂಬಾನೇ ವರ್ಷಗಳ ಹಿಂದೆ ಚಂದೇರಿಯಲ್ಲಿ ಒಬ್ಳು ಸುಂದರವಾದ ವೇಶ್ಯೆ ಇದ್ಲು. ಇವಳಂದ್ರೆ ಇಲ್ಲಿರೋ ಎಲ್ಲಾ ಪುರುಷರಿಗೂ ತುಂಬಾನೇ ಇಷ್ಟ, ಆದ್ರೆ ಒಬ್ಬ ವ್ಯಕ್ತಿ ಈ ವೇಶ್ಯೆಯ ದೇಹವನ್ನಲ್ಲ ಆತ್ಮವನ್ನ ಪ್ರೀತಿಸ್ತಾ ಇದ್ದ. ಹಾಗಾಗಿ ಒಂದಿನ ಇವರಿಬ್ರು ಮದುವೆ ಆಗ್ತಾರೆ. ಇವರ ಖುಷಿ ಜನರ ಕೈಯಲ್ಲಿ ನೋಡಕ್ಕಾಗ್ಲಿಲ್ಲ. ಇವಳನ್ನ ಇಷ್ಟಪಡ್ತಿದ್ದ ಬೇರೆ ಪುರುಷರೆಲ್ಲ ಉರ್ಕೊಂಡು ಇವಳ ಮೊದಲನೇ ರಾತ್ರಿಯ ಸಮಯದಲ್ಲೇ ಎಲ್ಲರೂ ಸೇರಿ ಇವರಿಬ್ರನ್ನ ಸಾಯಿಸ್ಬಿಡ್ತಾರೆ. ಆಗಿನಿಂದ ಆ ಸ್ತ್ರೀನ ಆತ್ಮ ಚಂದೇರಿಯಲ್ಲೇ ತನ್ನ ಪ್ರೀತಿಯನ್ನ ಹುಡುಕ್ತಾ ಫಸ್ಟ್ ನೈಟ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದಕ್ಕೆ ನಿಜವಾದ ಪ್ರೀತಿಯನ್ನ ಹುಡುಕ್ತಾ ಎಲ್ಲಾ ಪುರುಷರನ್ನ ಕಿಡ್ನಾಪ್ ಮಾಡ್ತಿದ್ದಾಳೆ. ಅವರಲ್ಲಿ ತನ್ನನ್ನ ನಿಜವಾಗ್ಲೂ ಪ್ರೀತಿಸೋರು ಯಾರು ಅಂತ. ಇದಾದ್ಮೇಲೆ ಆ ಬುಕ್ ಅಲ್ಲಿ ಸ್ತ್ರೀಯಿಂದ ಬಚಾವ್ ಆಗೋದು ಹೇಗೆ ಅಂತ ಕೂಡ ಬರ್ದಿದೆ. ನೆಕ್ಸ್ಟ್ ಪೇಜ್ ಅಲ್ಲಿ ಏನಿದೆ ಅಂತ ನೋಡೋಕ್ ಹೋದ್ರೆ ನೆಕ್ಸ್ಟ್ ಪೇಜೇ ಇಲ್ಲ. 66 ಆದ್ಮೇಲೆ ಸೀದಾ 80ನೇ ಪೇಜ್ ಇದೆ. ಮಧ್ಯದೆಲ್ಲ ಹರಿದೋಗಿದೆ. ವಿಕ್ಕೀಗ ಏನ್ ಮಾಡೋದು ಅಂತ ಬುಕ್ ನ ನೋಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಬಂಗಲೆಯನ್ನ ನೋಡ್ತಾನೆ. ಅರಮನೆಯ ರೀತಿ ಇದು ಕಾಣ್ತಾ ಇದೆ. ಈ ಬಂಗಲೆಯನ್ನ ನಾನು ಕಾಡಿನ ನಡುವೆ ನೋಡಿದ್ದೀನಿ, ಅಲ್ಲೇ ಮೋಸ್ಟ್ಲಿ ಸ್ತ್ರೀ ವಾಸವಾಗಿರ್ಬೋದು ಅಂತ ಇವ್ರು 3 ಜನ ಕೂಡ ಆ ಬಂಗಲೆ ಹತ್ರ ಬರ್ತಾರೆ. ಇವರು ಸಪರೇಟ್ ಆಗಿ ಬೇರೆ ಬೇರೆ ಕಡೆ ಹೋಗಿ ಜನನ ಹುಡ್ಕೋಕೆ ಶುರು ಮಾಡಿದಾಗ ರುದ್ರ ಈ ಬಂಗಲೆ ಒಳಗೆ ಆಗ್ತಿರೋ ಶಬ್ದಗಳನ್ನ ಕೇಳಿಸ್ಕೊಂಡು ಹೆದರ್ಕೊಂಡು ಹೊರಗೆ ಓಡ್ ಬರ್ತಾರೆ. ಬಿಟ್ಟುಗೆ ಒಂದು ಜಾಗದಲ್ಲಿ ಸ್ತ್ರೀನ ಕಾಣಿಸ್ಕೊಂತಾಳೆ. ಹಾಗಾಗಿ ಇವನು ಹೊರಗೆ ಬಂದ. ಈಗ ವಿಕ್ಕಿ ಮಾತ್ರ ಒಳಗೆ ಇರೋದ್ರಿಂದ ಸ್ತ್ರೀ ಇವನ ಹಿಂದೆನೆ ಬಂದು ವಿಕ್ಕಿ ಅಂತ ಇವನ ಹೆಸರನ್ನ ಕೂಗೋಕೆ ಶುರು ಮಾಡ್ತಾಳೆ. ಇದೇನ್ ಹಿಂದೆ ತಿರುಗಿ ನೋಡ್ತಾನೆ ಅಲ್ವಲ್ಲ ಅಂತ ಸ್ತ್ರೀನೇ ಇಲ್ಲಿಂದ ಹೋಗ್ತಾಳೆ. ವಿಕ್ಕಿ ತನ್ನ ಮೊಬೈಲ್ ಅಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ತನ್ನ ಹಿಂದೆ ಸ್ತ್ರೀ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಹಿಂದೆ ತಿರುಗಿ
ನೋಡ್ತಿದ್ದಂಗೆ ಇವನ ಮುಂದೆನೆ ಬಂದ್ಬಿಡ್ತಾಳೆ ಸ್ತ್ರೀ. ಇವನನ್ನ ಹಿಪ್ನೋಟೈಸ್ ಕೂಡ ಮಾಡ್ತಾಳೆ. ಆದ್ರೆ ಇದೇ ಸಮಯಕ್ಕೆ ಶ್ರದ್ಧಾ ಇಲ್ಲಿಗೆ ಬಂದು ಸ್ತ್ರೀ ಮೇಲೆ ಚಾಕು ಎಸ್ದು ಒಂದು ಮಂತ್ರಸಿರೋ ಬೂದಿಯನ್ನ ಸ್ತ್ರೀ ಮೇಲೆ ಎರಚಿ ಇಲ್ಲಿಂದ ಅವಳನ್ನ ಓಡಿಸ್ತಾಳೆ. ಅಂದ್ರೆ ಶ್ರದ್ಧಾ ಸ್ತ್ರೀ ಅಲ್ಲ ಅಂತ ಈಗ ಕನ್ಫರ್ಮ್ ಆಯ್ತು. ಎಲ್ಲರಿಗಿಂತ ಜಾಸ್ತಿ ಖುಷಿ ಆಗಿರೋದು ವಿಕಿಗೆ. ವಿಕಿ ಜೊತೆ ಶ್ರದ್ಧಾ ಕೂಡ ಹೊರಗೆ ಬರ್ತಿರೋದನ್ನ ನೋಡಿ ರುದ್ರ ಮತ್ತೆ ಬಿಟ್ಟು ಇಬ್ರು ಹೆದರ್ಕೊಂತಾರೆ. ಆದ್ರೆ ಇವಳು ಸ್ತ್ರೀ ಅಲ್ಲ ಅಂತ ವಿಕಿ ಇವ್ರಿಗೂನು ಅರ್ಥ ಮಾಡಿಸ್ತಾನೆ. ಶ್ರದ್ಧಾ ಹೇಳ್ತಾಳೆ, ನಾನು ಈ ಊರಿನವಳಲ್ಲ, 3 ವರ್ಷದಿಂದ ಹಬ್ಬದ ಸಮಯದಲ್ಲಿ ಇಲ್ಲಿಗೆ ಬರ್ತೀನಿ ಸ್ತ್ರೀನ ತಡೆಯೋಕೆ ಅಂತ. ಕಾರಣ ಏನಂದ್ರೆ ಸ್ತ್ರೀ ನನಗೆ ಬೇಕಾದವ್ರನ್ನ ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಬೇಕಾಗಿದ್ದವರು ಅಂದ್ರೆ ಏನೋ ಬಾಯ್ ಫ್ರೆಂಡಾ, ಅಣ್ಣನ ತಮ್ಮನ, ಅಥವಾ ಬರೀ ಫ್ರೆಂಡಾ, ಏನ್ ಕತೆ ಅಂತ ಗೊತ್ತಾಗಲ್ಲ. ಎಲ್ಲ ಪಾರ್ಟ್ 2ಗೆನೆ ಉಳಿಸ್ಕೊಂಡಿರ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಶ್ರದ್ಧಾ ಸ್ತ್ರೀನೇ ಅಲ್ಲ ಅಂದ್ಮೇಲೆ ಇವಳಕ್ಕೆ ದೇವಸ್ಥಾನದ ಒಳಗ್ ಹೋಗಲ್ಲ, ದೇವರ ಪ್ರಸಾದನು ತಿನ್ನಲ್ಲ, ದೇವ್ರಿಗೂ ನನ್ಗೂ ಆಗ್ ಬರಲ್ಲ ಅಂತ ಕೂಡ ಒಂದು ಸೀನಲ್ಲಿ ಹೇಳಿರ್ತಾಳೆ. ಇದೆಲ್ಲ ಹೇಗ್ ಸಾಧ್ಯ ಅಂತ ಕೊನೆಯಲ್ಲಿ ನೋಡೋಣ. ಶ್ರದ್ಧಾ ಸ್ತ್ರೀನ ನಾಶ ಮಾಡೋಕೆ ತಂತ್ರ ವಿದ್ಯೆ ವಾಮಾಚಾರ ಎಲ್ಲ ಕಲ್ತ್ಕೊಂಡ್ ಬಂದಿರ್ತಾಳೆ. ಅಗೋರಿ ಬಾಬಾ ಮತ್ತೆ ತಾಂತ್ರಿಕಗಳ ಸಹಾಯದಿಂದ ಈ ಪ್ರಯೋಗಗಳನ್ನ ಮಾಡೋಕೆ ವಿಕಿ ಹತ್ರ ಸಾಮಗ್ರಿಗಳನ್ನ ತರಿಸ್ಕೊಂಡಿದ್ಲು. ಆದ್ರೆ ಏನೇ ಮಾಡಿದ್ರು ಸ್ತ್ರೀನ ತಡೆಯೋಕ್ ಆಗ್ತಿಲ್ಲ ಅಂತ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಬೇಲಿ ಸಂದಿಯಿಂದ ಎಲೆ ಮುಚ್ಕೊಂಡು ಜನ ಎದ್ದು ಬರ್ತಾನೆ. ಅಂದ್ರೆ ಸ್ತ್ರೀ ತನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದ ವ್ಯಕ್ತಿಗಳನ್ನೆಲ್ಲ ಸಾಯಿಸೋಕು ಮುಂಚೆ ಇದೇ ಬಂಗಲೆಯಲ್ಲಿ ಇಟ್ಕೊಂಡಿರ್ತಾಳೆ. ಸೊ ಜನ ಇನ್ನು ಶಾಕ್ ಅಲ್ಲೇ ಇದ್ದಾನೆ. ಆದ್ರೂ ಹೇಗೋ ವಾಪಸ್ ಬಂದಲ್ಲ ಅಂತ ಮನೆ ಕರ್ಕೊಂಡ್ ಬರ್ತಾರೆ. ಜನ ಅವ್ರ ಅಮ್ಮ ಅಂತೂ ಸಖತ್ ಖುಷಿ ಆಗಿದ್ದಾರೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲೇ ಇವತ್ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ಜನ ಸ್ತ್ರೀಗೆ ಪೊಸೆಸ್ಡ್ ಆಗಿರೋ ಸ್ಥಿತಿಯಲ್ಲಿ ಎದ್ದು ಮನೆಯಿಂದ ಹೊರಗೆ ಬರ್ತಾನೆ. ಮತ್ತೆ ಎಲ್ಲರ ಮನೆ ಮುಂದೆ ಬರ್ದಿರೋ ನಾಳೆ ಬಾ ಅನ್ನೋ ಅಕ್ಷರಗಳನ್ನೆಲ್ಲ ಅಳಿಸ್ಕೊಂಡ್ ಬರ್ತಾನೆ. ಬೆಳಗ್ಗೆ ಎಚ್ಚರಿಕೆ ಆದಾಗ ಎಲ್ಲಾ ಹೆಣ್ಮಕ್ಳು ತುಂಬಾನೇ ಅಳ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಕಾಣ್ತಿಲ್ಲ, ನಮ್ಮ ಅಣ್ಣ ಕಾಣ್ತಿಲ್ಲ, ನನ್ನ ತಮ್ಮ ಕಾಣ್ತಿಲ್ಲ ಅಂತ. ಬರೀ ಎಲ್ಲರ ಬಟ್ಟೆ ಮಾತ್ರ ಸಿಕ್ಕಿದೆ ಅಷ್ಟೇ. ಅಂದ್ರೆ ಜನನ ಸ್ತ್ರೀ ಬಿಟ್ಟಿರೋದೇ ಈ ಕೆಲಸ ಮಾಡೋಕೆ. ಅಂದ್ರೆ ಮನೆ ಮುಂದೆ ಬರ್ದಿರೋ ಓ ಸ್ತ್ರೀ ಕಲ್ಲಾನ ಸೆಂಟೆನ್ಸ್ ನ ಅಳ್ಸೋಕೋಸ್ಕರ. ಯಾಕಂದ್ರೆ ಆಮೇಲೆ ಸ್ತ್ರೀ ಬಂದು ಎಲ್ಲಾ ವ್ಯಕ್ತಿಗಳನ್ನ ಒಂದೇ ಸಲ ಕಿಡ್ನಾಪ್ ಮಾಡಬಹುದು ಅನ್ನೋದು ಸ್ತ್ರೀನ ಪ್ಲಾನ್. ಇನ್ನೊಂದ್ ಕಡೆ ಜನ ಮನೆಯಲ್ಲಿ ಜಾತ್ರೆ ಶುರು ಹಚ್ಕೊಂಡಿದ್ದಾನೆ. ಎಲ್ಲಾರ್ಗೂ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ಬೇಕಾದ್ರೆ ಶ್ರದ್ಧಾ ತನ್ನ ಹತ್ರ ಇದ್ದ ಬೂದಿಯನ್ನ ಇವನ ಮೇಲೆ ಎರಚಿ ಸಮಾಧಾನ ಮಾಡಿ ಕೈ ಕಟ್ಟಾಕಿ ಮಲಗಿಸ್ತಾರೆ. ನೆಕ್ಸ್ಟ್ ಏನ್ ಮಾಡೋದು ಅಂತ ಇವರು ಯೋಚನೆ ಮಾಡಿದಾಗ ಚಂದೇರಿ ಪುರಾಣ್ ಬುಕ್ ನ ಬರ್ದಿರೋ ಶಂಕರ್ ಶಾಸ್ತ್ರಿ ಅವ್ರ ಹತ್ರ ಹೋದ್ರೆ ಎಲ್ಲಾ ವಿಷಯ ಗೊತ್ತಾಗ್ಬೋದು ಅಂತ ರುದ್ರ ಇವರೆಲ್ಲರನ್ನ ಶಂಕರ್ ಶಾಸ್ತ್ರಿ ಅವ್ರ ಹತ್ರ ಕರ್ಕೊಂಡ್ ಬರ್ತಾರೆ. ಆದ್ರೆ ಈ ಶಾಸ್ತ್ರಿ ಅವರು ಇನ್ನು ಎಮರ್ಜೆನ್ಸಿ ಕಾಲದಲ್ಲೇ ಇದ್ದಾರೆ. ಅಂದ್ರೆ ತಲೆ ಸರಿ ಇಲ್ಲ. ಇವ್ರು ಕೇಳ್ತಾರೆ, ನೀವು ಸ್ತ್ರೀ ಬಗ್ಗೆ ಬುಕ್ ಅಲ್ಲಿ ಬರ್ದಿದ್ದೀರಾ, ಅವಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಸ್ವಲ್ಪ ನಮ್ಗೆ ಹೇಳಿ ಅಂತ ಕೇಳಿದಾಗ ಹೆಣ್ಮಕ್ಳು ಗಂಡಸರು ಕಾಲ್ ಕೆಳಗೆ ಇರಬೇಕು, ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂತೆಲ್ಲ ಏನೇನೋ ಹೇಳೋಕೆ ಶುರು ಮಾಡ್ಕೊಂತಾರೆ ಈ ಶಾಸ್ತ್ರಿ ಅವರು. ಇದರಿಂದ ಶ್ರದ್ಧಾಗೆ ಕೋಪ ಬಂದು ಎಲ್ಲರನ್ನ ಕರ್ಕೊಂಡು ಹೊರಗೆ ಎದ್ದು ಬರ್ತಾರೆ. ಏನ್ ಅವರು ಬಾಯ್ಗೆ ಬಂದಾಗ ಮಾತಾಡ್ತಾರಲ್ಲ ಅಂತ. ಈಗ ಶಂಕರ್ ಶಾಸ್ತ್ರಿಗೆ ಸ್ತ್ರೀ ಬಗ್ಗೆ ನೆನಪಾಗಿ ಮನೆಯಿಂದ ಹೊರಗೆ ಬಂದು ಹೇಳ್ತಾರೆ, ಸ್ತ್ರೀನ ತಡೆಯೋಕೆ ಒಬ್ಬ ರಕ್ಷಕ ಬರ್ತಾನೆ. ಅವ್ನು ನೋಡೋಕೆ ಯಾವ ತರ ಇರ್ತಾನೆ ಅಂದ್ರೆ ಗೋಧಿ ಬಣ್ಣ, ಮೂಗು ಉದ್ದ ಇರುತ್ತೆ, ಆಲದ ಮರದ ಕೆಳಗೆ ಅವನು ಹುಟ್ಟಿರ್ತಾನೆ. ತನ್ನನ್ನ ತಾನು ರಾಜ ಅಂತ ಅನ್ಕೊಂಡು ಬದುಕ್ತಾ ಇರ್ತಾನೆ. ಅವನ ಕಣ್ಣಲ್ಲಿ ಪ್ರೀತಿ ಉಕ್ಕಿ ಹರಿತಾ ಇರುತ್ತೆ. ಮತ್ತೆ ಅವನು ಒಬ್ಬ ವೇಶ್ಯೆಯ ಮಗ ಆಗಿರ್ತಾನೆ ಅಂತ ಹೇಳ್ತಾರೆ. ಎಲ್ಲರೂ ಮನೆಗೆ ವಾಪಸ್ ಬಂದು ಶಾಸ್ತ್ರಿ ಅವ್ರು ಹೇಳಿದ ಕ್ವಾಲಿಟೀಸ್ ಎಲ್ಲ ಯಾರಿಗಿದೆ ಅಂತ ಯೋಚನೆ ಮಾಡಿದ್ರೆ ಈ ಎಲ್ಲಾ ಕ್ವಾಲಿಟೀಸ್ ಇರೋದು ವಿಕಿ ಅಲ್ಲೇ. ವಿಕಿ ತನ್ನ ಅಜ್ಜಿಯ ಮನೆಯಲ್ಲಿ ಹುಟ್ಟಿರೋದು. ಆ ಮನೆಯ ಹತ್ರ ಆಲದ ಮರ ಕೂಡ ಇತ್ತು. ಇವನು ತನಿಗೆ ತಾನೇ ರಾಜ ಅಂತ ಅನ್ಕೊಂಡು ಬದುಕ್ತಾ ಇದ್ದಾನೆ. ಕಣ್ಣಲ್ಲಿ ಪ್ರೀತಿ ಅಂತೂ ಇದ್ದೇ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವನು ಒಬ್ಳು ವೇಶ್ಯೆಯ ಮಗ. ಈ ವಿಷಯ ಊರವ್ರಿಗೆಲ್ಲ ಗೊತ್ತು. ನಿನಗ್ ಗೊತ್ತಿಲ್ವೇನಪ್ಪ ಅಂತ ರುದ್ರ ಅವರು ಕೇಳಿದ್ರೆ ಇವ್ರಿಗೇನೆ ಹೊಡೆಯೋಕ್ ಹೋಗ್ತಾನೆ. ನೀವು ಸುಳ್ಳು ಹೇಳ್ತಿದ್ದೀರಾ, ನಮ್ಮ ಅಮ್ಮ ವೇಶ್ಯೆ ಅಲ್ಲ ಅಂತ. ಅದಕ್ಕೆ ಮಠ ಮಧ್ಯಾಹ್ನ ಫುಲ್ ಕುಡ್ದು ಟೈಟ್ ಆಗಿ ಸೀದಾ ತನ್ನ ತಂದೆ ಹತ್ರ ಬಂದು ನಮ್ಮಮ್ಮ ಯಾರು ನಿಜ ಹೇಳು ಅಂತ ಡೈರೆಕ್ಟ್ ಆಗಿ ಕೇಳ್ತಾನೆ. ಇವರಪ್ಪ ಬೇಜಾರ್ ಮಾಡ್ಕೊಂಡು ಎದ್ದೋದಾಗ ಇವನ್ಗೆ ನಿಜ ಏನು ಅಂತ ಗೊತ್ತಾಯ್ತು. ಸೊ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಮುಂದಿನ ದಿನ ಶ್ರದ್ಧಾ ಹತ್ರ ಬಂದು ಹೇಳ್ತಾನೆ, ನನಗೆ ಎಲ್ಲಾ ವಿಷಯ ಕನ್ಫರ್ಮ್ ಆಗಿದೆ, ನಾನು ಈ ಊರನ್ನ ಕಾಪಾಡಬೇಕು ಅಂದ್ರೆ ಏನ್ ಮಾಡೋಕು ರೆಡಿ ಆಗಿದ್ದೀನಿ ಅಂತ. ಎಲ್ಲರೂ ಡಿಸ್ಕಷನ್ ಮಾಡೋಕೆ ಕುತ್ಕೊಂತಾರೆ. ಸ್ತ್ರೀನ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಳೋಕೆ. ಸ್ತ್ರೀಗೆ ಓದೋಕ್ ಬರುತ್ತೆ, ಅದಕ್ಕೆ ಮನೆಯ ಮುಂದೆ ನಾಳೆ ಬಾ ಅಂತ ಬರ್ದಿರೋದ್ರಿಂದ ಮನೆ ಒಳಗೆ ಬರಲ್ಲ. ಜೊತೆಗೆ ಸ್ತ್ರೀಗೆ ಸ್ವಲ್ಪ ಬುದ್ಧಿ ಕಡಿಮೆ, ಅದಕ್ಕೆ ಪ್ರತಿದಿನ ಬಂದು ನಾಳೆ ಬಾ ಅಂತ ಬರ್ದಿರೋದ್ ನೋಡಿ ಮತ್ತೆ ನಾಳೆ ಬರ್ತಾಳೆ. ಇದೇ ವೀಕ್ನೆಸ್ ನ ನಾವು ಅಡ್ವಾಂಟೇಜ್ ಆಗಿ ತಗೋಬೇಕು. ಅದಕ್ಕೆ ಸ್ತ್ರೀಗೆ ಬೇಕಾಗಿರೋದು ತನ್ನ ಪ್ರೀತಿಸೋ ಹುಡುಗನ ಜೊತೆಗೆ ಮೊದಲನೇ ರಾತ್ರಿ ಮಾಡ್ಕೋಬೇಕು. ಅದಕ್ಕೆ ಅವರೆಲ್ಲ ಸೇರ್ಕೊಂಡು ವಿಕಿಯನ್ನೇ ಮಗುನ್ ತರ ರೆಡಿ ಮಾಡಿ ಫಸ್ಟ್ ನೈಟ್ ನ ವ್ಯವಸ್ಥೆ ಮಾಡ್ತಾರೆ. ವಿಕಿಯ ಮನೆಯಲ್ಲೇ ಎಲ್ಲ ವ್ಯವಸ್ಥೆ ಮಾಡಿ ಇವತ್ ರಾತ್ರಿ ವಿಕಿನ ನೀಟಾಗಿ ರೆಡಿ ಮಾಡಿ ಶ್ರದ್ಧಾ ಹೇಳ್ತಾಳೆ, ಸ್ತ್ರೀ ನಿನ್ ಹತ್ರ ಬಂದಾಗ ಪ್ರೀತಿಯಿಂದ ಅವಳನ್ನ ನೋಡಿ ಡಿಸ್ಟ್ರಾಕ್ಟ್ ಮಾಡು. ನಾನು ಆಗ ಒಂದು ಮಂತ್ರ ಹೇಳಿ ಅವಳ ಶಕ್ತಿಯನ್ನ ಕಡಿಮೆ ಮಾಡ್ತಿದ್ದಂಗೆ ನೀನು ಈ ಚಾಕುನ ಅವಳ ಎದೆಗೆ ಚುಚ್ಚು ಅಂತ ಹೇಳ್ತಾಳೆ. ಅದೇ ಈ ಕಡೆ ಊರಲ್ಲಿರೋ ಗಂಡಸರೆಲ್ಲ ಸೀರೆ
ಹೊಡ್ಕೊಂಡು ಓಡಾಡ್ತಿದ್ದಾರೆ ಸ್ತ್ರೀನ ಕನ್ಫ್ಯೂಸ್ ಮಾಡೋಕೆ. ರಾತ್ರಿ ಲೇಟ್ ಆದ್ಮೇಲೆ ಎಲ್ಲರೂ ಮನೆ ಸೇರ್ಕೊಂಡಾಗ ಸ್ತ್ರೀ ಬರ್ತಾಳೆ. ಸ್ತ್ರೀ ವಿಕಿ ಮನೆ ಹತ್ರ ಬಂದಾಗ ಗೋಡೆ ಮೇಲೆ ಬೇಕು ಅಂತಾನೆ ಸ್ತ್ರೀ ಒಳಗೆ ಬಾ ಅಂತ ಬರ್ದಿದೆ. ಆದ್ರೆ ಸ್ತ್ರೀ ಇವ್ರು ಅನ್ಕೊಂಡಷ್ಟು ದಡ್ಡಿ ಅಲ್ಲ. ಮತ್ತೆ ಅವಳು ಜನನ ಪೊಸೆಸ್ ಮಾಡ್ಕೊಂಡು ಅವನನ್ನ ಬಚ್ಚಿಡ್ಕೊಂಡಿರೋ ಶ್ರದ್ಧಾ ಬಿಟ್ಟು ಮತ್ತೆ ರುದ್ರ ಹತ್ರ ಬರೋ ಹಾಗೆ ಮಾಡ್ತಾಳೆ, ಅವರನ್ನೇ ಡಿಸ್ಟ್ರಾಕ್ಟ್ ಮಾಡೋಕೋಸ್ಕರ. ಆಮೇಲೆ ಯಾರ್ ಗಮನನು ವಿಕಿ ಕಡೆ ಇಲ್ದೇ ಇರೋದನ್ನ ನೋಡಿ ವಿಕಿನ ಹಿಪ್ನೋಟೈಸ್ ಮಾಡಿ ತನ್ನ ಹಿಂದೆನೆ ಕರ್ಕೊಂಡು ಹೋಗ್ತಾಳೆ ಸ್ತ್ರೀ. ಶ್ರದ್ಧಾ ಜನಾಗೆ ಸಮಾಧಾನ ಮಾಡಿ ವಿಕಿ ಹತ್ರ ಬಂದಾಗ ಅವನು ಇಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ತಮ್ಮ ಪ್ಲಾನ್ ಫ್ಲಾಪ್ ಆಯ್ತಲ್ಲ, ಏನ್ ಮಾಡೋದೀಗ ಅಂತ ಯೋಚನೆ ಮಾಡ್ಬೇಕಾದ್ರೆ ವಿಕಿ ಬಿಟ್ಟು ಫೋನ್ಗೆ ತನ್ನ ಲೊಕೇಶನ್ ಶೇರ್ ಮಾಡ್ತಾನೆ. ಅದೇ ಆ ಬಂಗ್ಲೆಯಲ್ಲಿ ಇದೀನಿ ಅಂತ. ಇವರು ಜನನ ಕೂಡ ಕರ್ಕೊಂಡು ಸೀದಾ ಬಂಗ್ಲೆ ಹತ್ರ ಬರ್ತಾರೆ. ಬಂಗ್ಲೆ ಒಳಗಿರೋ ವಿಕಿಗೆ ಈಗ ಗೊತ್ತಾಗಿದೆ ಈಗ ಫಸ್ಟ್ ಏಡ್ ಮಾಡ್ಕೊಂಡಲೆ ಸ್ತ್ರೀ ನನ್ನ ವಾಪಸ್ ಮನೆಗೆ ಹೋಗೋಕ್ ಬಿಡಲ್ಲ ಅಂತ. ಅದಕ್ಕೆ ಒಂದೊಂದಾಗೆ ಬಟ್ಟೆ ಬಿಚ್ತಾ ಇದ್ದಾನೆ. ಆದ್ರೆ ಸ್ತ್ರೀ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡಿದಾಗ ವಿಕಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರೆಡಿ ಆಗಿದ್ರು ಯಾಕೆ ಹಿಂಗ್ ಕಿರ್ಚ್ಕೊಂತಾ ಇದ್ದಾಳೆ ಅಂತ ಸ್ವಲ್ಪ ಹೊತ್ತು ಇವ್ನು ಯೋಚನೆ ಮಾಡ್ತಾನೆ. ಈಗ ಇವನ್ಗೆ ಅರಿವಾಗುತ್ತೆ ಸ್ತ್ರೀಗೆ ಬೇಕಾಗಿರೋದು ಇದೆಲ್ಲ ಅಲ್ಲ, ಅವಳಿಗೆ ಬೇಕಾಗಿರೋದು ಪ್ರೀತಿ ಮತ್ತೆ ರೆಸ್ಪೆಕ್ಟ್ ಮಾತ್ರ ಅಂತ ಇವನ್ಗೆ ಗೊತ್ತಾಗುತ್ತೆ. ವಿಕಿ ಇದರಿಂದ ವಾಪಸ್ ಬಟ್ಟೆ ಹಾಕೊಂಡು ನಾನು ನಿನ್ಗೆ ತುಂಬಾನೇ ಗೌರವ ಕೊಡ್ತೀನಿ, ದಯವಿಟ್ಟು ಕ್ಷಮಿಸು, ನಾನು ತಪ್ಪು ಮಾಡ್ಬಿಟ್ಟೆ ಅಂತೆಲ್ಲ ಹೇಳ್ಬೇಕಾದ್ರೆ ವಾಪಸ್ ಸ್ತ್ರೀ ಇವನ ಮುಂದೆ ಬಂದು ನಿಂತ್ಕೊಂತಾಳೆ. ಆದ್ರೆ ಇವನ್ಗೆ ಏನು ಮಾಡಲ್ಲ. ಇವನ ಕಣ್ಣನ್ನೇ ಸ್ತ್ರೀ ನೋಡ್ತಾ ಇದ್ದಾಳೆ, ಯಾಕಂದ್ರೆ ಇವನ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ ಇದೆ. ಸ್ತ್ರೀ ಡಿಸ್ಟ್ರಾಕ್ಟ್ ಆಗ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ಶ್ರದ್ಧಾ ಬಂದು ಇವಳ ಮೇಲೆ ಬೂದಿಯನ್ನ ಎರಚಿ ಇವಳ ಶಕ್ತಿಯನ್ನ ಕಡಿಮೆ ಮಾಡ್ತಾಳೆ. ಶ್ರದ್ಧಾ ವಿಕಿಗೆ ಚಾಕು ಕೊಟ್ಟು ಹೇಳ್ತಾಳೆ ಅವಳ ಎದೆಗೆ ಇದನ್ನ ಚುಚ್ಚಿ ಆಲ್ರೆಡಿ ಸತ್ತೋಗಿರೋ ಸ್ತ್ರೀನ ಇನ್ನೊಂದ್ಸಲ ಸಾಯಿಸ್ಬಿಡು ಅಂತ. ಆದ್ರೆ ವಿಕಿಗೆ ಸ್ತ್ರೀನ ನೋಡಿ ಅವಳ ಎದೆಗೆ ಚಾಕು ಹಾಕೋಕೆ ಮನ್ಸೆ ಆಗಲ್ಲ. ಇವನು ಶ್ರದ್ಧಾಗೆ ಹೇಳ್ತಾನೆ ಸ್ತ್ರೀ ಬದುಕಿದ್ದಾಗ ಈ ಊರಿನ ಜನರು ಇವಳಿಗೆ ಏನ್ ಮಾಡಿದ್ರು ಅದನ್ನೇ ನಾವು ಮತ್ತೆ ಮಾಡೋಕ್ ಹೊರಟಿದೀವಿ. ಸ್ತ್ರೀಗೆ ಬೇಕಾಗಿರೋದು ಪ್ರೀತಿ ಮತ್ತೆ ಗೌರವ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳಿದಾಗ ಶ್ರದ್ಧಾ ಹೇಳ್ತಾಳೆ ಆಯ್ತಪ್ಪ ಹೋಗಿ ಅವಳ ಜಡೆ ಕಟ್ ಮಾಡು ಸಾಕು, ಇದರಿಂದ ಅವಳು ಸಾಯೋದಿಲ್ಲ, ಅವಳ ಶಕ್ತಿ ಮಾತ್ರ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಇದೇ ಸಮಯಕ್ಕೆ ಸ್ತ್ರೀ ಮತ್ತೆ ಎಚ್ಚರಗೊಂಡು ಇವರ ಮೇಲೆ ದಾಳಿ ಮಾಡೋಕೆ ಬರ್ತಾಳೆ. ಆದ್ರೆ ಈ ಬರಿ ಕೂಡ ಇವಳು ವಿಕಿಗೆ ಏನು ಮಾಡ್ತಿಲ್ಲ, ಆದ್ರೆ ಶ್ರದ್ಧಾನ ಹಿಡ್ಕೊಂತಾಳೆ. ಸ್ತ್ರೀ ಇನ್ನೇನ್ ಶ್ರದ್ಧಾ ಕತೆ ಮುಗಿಸ್ತಾಳೆ ಅನ್ನೋ ಅಷ್ಟರಲ್ಲೇ ವಿಕಿ ಹಿಂದೆಯಿಂದ ಚಾಕು ತಗೊಂಡ್ ಬಂದು ಸ್ತ್ರೀನ ಜಡೆ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಸ್ತ್ರೀ ಮಾಯ ಆಗ್ತಾಳೆ. ಸ್ತ್ರೀನ ಪೊಸೆಷನ್ ಅಲ್ಲಿದ್ದ ಜನ ಕೂಡ ಈಗ ಸರಿ ಹೋಗ್ತಾನೆ. ಈಗ ಎಲ್ಲ ಸರಿ ಹೋಯ್ತು. ಸ್ತ್ರೀ ಎಷ್ಟು ಜನ ಪುರುಷರನ್ನ ಕಿಡ್ನಾಪ್ ಮಾಡಿದ್ರೋ ಅವರೆಲ್ಲ ಈಗ ಬಂಗಲೆಯಿಂದ ಆರಾಮಾಗಿ ಹೊರಗೆದ್ ಬರ್ತಾರೆ. ಇವ್ರ ಯಾರಿಗೂ ಕೂಡ ಸ್ತ್ರೀ ಏನು ಮಾಡಿರಲ್ಲ. ಇವ್ರಿಗೆ ಒಂದು ವಿಷಯ ಈಗ ಗೊತ್ತಾಗಿರೋದೇನಂದ್ರೆ ಸ್ತ್ರೀಗೆ ಬೇಕಾಗಿರೋದು ರೆಸ್ಪೆಕ್ಟ್ ಮತ್ತೆ ಪ್ರೀತಿ ಮಾತ್ರ ಅಂತ. ಎಲ್ಲ ಆದ್ಮೇಲೆ ಮುಂದಿನ ದಿನ ಬೆಳಗ್ಗೆ ಶ್ರದ್ಧಾ ತನ್ನ ಊರಿಗೆ ವಾಪಸ್ ಹೋಗೋದಕ್ಕೋಸ್ಕರ ಚಂದೇರಿ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡಿದ್ದಾಗ ವಿಕಿ ಇವಳ ಹತ್ರ ಬರ್ತಾನೆ. ಇವರಿಬ್ರು ಸ್ವಲ್ಪ ಹೊತ್ತು ಮಾತಾಡಾದ್ಮೇಲೆ ಬಸ್ ಬಂತು ಅಂತ ಶ್ರದ್ಧಾ ಇಲ್ಲಿಂದ ಹೊಡ್ತಾಳೆ. ಕೊನೆಗೂ ಇವಳ ಹೆಸರು ಕೇಳೋದನ್ನ ಮರ್ತೆ ಹೋಗ್ತಾನೆ ವಿಕಿ. ಆದ್ರೆ ಬಸ್ ಅಲ್ಲಿ ಶ್ರದ್ಧಾ ಹೋಗ್ಬೇಕಾದ್ರೆ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗೋದೇನಂದ್ರೆ ಶ್ರದ್ಧಾ ಸ್ತ್ರೀನ ಜಡೆಯನ್ನ ತನ್ನ ಜೊತೆನೆ ಇಟ್ಕೊಂಡಿದ್ದಾಳೆ. ಈಗ ಆ ಜಡೆಯನ್ನ ತನ್ನ ಜಡೆ ಜೊತೆ ಸೇರಿಸ್ಕೊಂಡಾಗ ಇವಳ ಕಣ್ಣು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಮತ್ತೆ ಇದ್ದಕ್ಕಿದ್ದಂಗೆ ಈ ಬಸ್ಸಿಂದ ಇವಳು ಮಾಯ ಆಗೋಗ್ತಾಳೆ. ಅಂದ್ರೆ ಸ್ತ್ರೀ ಹತ್ರ ಇದ್ದ ಶಕ್ತಿ ಎಲ್ಲ ಈಗ ಇವಳಿಗೆ ಬಂದಿದೆ. ಆದ್ರೆ ಇವಳಿಗೆ ಯಾಕೆ ಸ್ತ್ರೀನ ಶಕ್ತಿ ಬೇಕಾಗಿತ್ತು ಅಂತ ನಮ್ಗೆ ಗೊತ್ತೇ ಆಗಲ್ಲ. ಇದಾಗಿ 1 ವರ್ಷ ಆದ್ಮೇಲೆ ಅಂದ್ರೆ ಮತ್ತೆ ಹಬ್ಬದ ಸಮಯದಲ್ಲಿ ಚಂದೇರಿಯ ದ್ವಾರದ ಹತ್ರ ಮತ್ತೆ ಸ್ತ್ರೀ ಬರ್ತಾ ಇದ್ದಾಳೆ. ಆದ್ರೆ ಈ ಬಾರಿ ಊರಿನ ಹೊರಗೆ ಸ್ತ್ರೀನ ಸ್ಟ್ಯಾಚುನ ನಿರ್ಮಿಸಿದರೆ ಮತ್ತೆ ಪಕ್ಕ ಬೋರ್ಡ್ ಮೇಲೆ ಓ ಸ್ತ್ರೀ ರಕ್ಷಾಕರ್ಣ ಅಂತ ಬರ್ದಿದೆ. ಅಂದ್ರೆ ಸ್ತ್ರೀ ನಮ್ಮನ್ನ ರಕ್ಷಿಸು ಅಂತ. ಇದನ್ನ ನೋಡಿ ಸ್ತ್ರೀ ಊರಿನ ಒಳಗೆ ಹೋಗೋದೇ ಇಲ್ಲ, ಇಲ್ಲೇ ನಿಂತ್ಕೊಂಡಿದ್ದಾಳೆ, ಅಂದ್ರೆ ಗಾಳಿಯಲ್ಲಿ ತೇಲ್ತಾ ಇದ್ದಾಳೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ಮೂವಿಯನ್ನ ನೋಡಾದ್ಮೇಲೆ ನಮ್ಮ ಮನಸ್ಸಲ್ಲಿ ತುಂಬಾನೇ ಪ್ರಶ್ನೆ ಬಂದಿರುತ್ತೆ. ಆ ಪ್ರಶ್ನೆಗಳಿಗೆ ಇಲ್ಲೆಲ್ಲೂ ಉತ್ತರನೇ ಸಿಗಲ್ಲ. ಶ್ರದ್ಧಾ ಯಾರು, ಇವಳು ಯಾಕೆ ಸ್ತ್ರೀನ ಶಕ್ತಿಯನ್ನ ಪಡ್ಕೊಂಡ್ಲು, ಮತ್ತೆ ಶ್ರದ್ಧಾ ಸ್ತ್ರೀ ಅಲ್ಲ ಅಂತ ಗೊತ್ತಾದ್ಮೇಲೂ ಕೂಡ ಇವಳಕ್ಕೆ ದೇವಸ್ಥಾನದ ಒಳಗ್ ಹೋಗಲ್ಲ, ದೇವರ ಪ್ರಸಾದ ತಿನ್ನಲ್ಲ. ಇನ್ನೊಂದೇನಂದ್ರೆ ಶ್ರದ್ಧಾ ಹೇಳಿರ್ತಾಳೆ ನನಗೆ ಬೇಕಾದವ್ರನ್ನ ಸ್ತ್ರೀ ಎತ್ಕೊಂಡ್ ಹೋಗಿದ್ಲು ಅಂತ. ಅವನ್ ಕತೆ ಏನಾಯ್ತು, ನಿಜವಾಗ್ಲೂ ಇವಳು ಹೇಳಿದ್ದೆಲ್ಲ ನಿಜಾನ ಅಂತ ನಮ್ಗೆ ಈ ಮೂವಿ ನೋಡಿದ್ಮೇಲೆ ಡೌಟ್ ಬರುತ್ತೆ. ಇನ್ನೊಂದು ಪ್ರಶ್ನೆ ಆಗಿ ಉಳಿಯುತ್ತೆ, ರುದ್ರ ಅವರು ಹೇಳೋ ಕೊಟ್ಟಿದ್ದ 4ನೇ ನಿಯಮ ಏನು ಅಂತ ಕೊನೆಗೂ ಗೊತ್ತಾಗ್ಲಿಲ್ಲ. ಸೊ ಮೂವಿಯಲ್ಲಿ ಏನೇನ್ ನಡೀತು ಅನ್ನೋದಕ್ಕೆ ಕೆಲವೊಂದಷ್ಟು ಥಿಯರೀಸ್ ಇದಾವೆ. ಏನದು ಆ ಥಿಯರೀಸ್ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದೇನಂದ್ರೆ ಶ್ರದ್ಧಾ ಒಬ್ಳು ಮಾಟಗಾತಿ ಆಗಿದ್ದಾಳೆ. ಇವಳು ಮಾಟಗಾತಿ ಆಗಿರೋದ್ರಿಂದ ಸ್ತ್ರೀ ಹತ್ರ ಇದ್ದ ಶಕ್ತಿಯನ್ನ ಪಡ್ಕೊಳ್ಳೋಕೋಸ್ಕರನೇ ಈ ಚಂದೇರಿಗೆ ಬಂದಿದ್ಲು ಅಂತ ಕಾಣುತ್ತೆ. ಹಾಗಾಗಿ ಮೊದಲು ವಿಕಿಯನ್ನ ಪರಿಚಯ ಮಾಡ್ಕೊಂಡು ಅವನ ಸಹಾಯದಿಂದ ಮಾಟ ಮಂತ್ರಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತರಿಸ್ಕೊಂಡು ವಾಮಾಚಾರದ ಪ್ರಯೋಗ ಮಾಡ್ತಿರ್ತಾಳೆ. ಆದ್ರೂ ಕೂಡ ಇವಳ ಕೈಯಲ್ಲಿ ಸ್ತ್ರೀಯನ್ನ ತಡೆಯೋಕಾಗ್ತಿರಲ್ಲ. ನಂತರ ಯಾವಾಗ ಈ ಊರಿನ ರಕ್ಷಕ ವಿಕಿ ಅಂತ ಗೊತ್ತಾಯ್ತೋ ಆಗ ಸ್ತ್ರೀನ ಜಡೆಯನ್ನ ಕಟ್ ಮಾಡಿಸ್ಕೊಳ್ಳೋಕೋಸ್ಕರ ವಿಕಿಯ ಸಹಾಯವನ್ನ ಇವಳು ಪಡ್ಕೊಂಡಿರೋ ಹಾಗೆ ಕಾಣಿಸ್ತಿದೆ. ಇದೊಂದು ಥಿಯರಿ. ಆದ್ರೆ ಇನ್ನೊಂದು ಥಿಯರಿಯ ಪ್ರಕಾರ ಶ್ರದ್ಧಾ ಈ ಮೂವಿಯಲ್ಲಿ ಹೇಳಿದ್ದೆಲ್ಲ ನಿಜ. ಅಂದ್ರೆ ತನಗೆ ಬೇಕಾದವ್ರನ್ನ ಕಳ್ಕೊಂಡಿರ್ತಾಳೆ, ಹಾಗಾಗಿ ಸ್ತ್ರೀಯನ್ನ ತಡೆಯೋಕೋಸ್ಕರ ಬಂದಿದ್ಲು ಅಂತಾನೆ ಅನ್ಕೊಳ್ಳೋಣ. ಯಾವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ತ್ರೀ ಶ್ರದ್ಧಾ ಮೇಲೆ ದಾಳಿ ಮಾಡುತ್ತೋ ಅವಾಗ್ಲೇ ಸ್ತ್ರೀ ಶ್ರದ್ಧಾನ ಪೊಸೆಸ್ ಮಾಡ್ಕೊಂತಾಳೆ. ವಿಕಿ ಸ್ತ್ರೀನ ಜಡೆಯನ್ನ ಕಟ್ ಮಾಡಿದಾಗ ಇವಳ ಶಕ್ತಿ
ಕಡಿಮೆ ಆಗಿರುತ್ತೆ. ಆಗ ಇವಳು ಶ್ರದ್ಧಾನ ಪೊಸೆಸ್ ಮಾಡ್ಕೊಂಡು ಆಮೇಲೆ ಕಟ್ಟಾಗಿರೋ ಜಡೆಯನ್ನ ವಾಪಸ್ ತನ್ನ ದೇಹಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಲು ಅಂತ ಅನ್ಸುತ್ತೆ. ಅದಕ್ಕೆ ಶ್ರದ್ಧಾನೇ ಸ್ತ್ರೀ ಆಗಿರ್ಬೋದು ಅಂತ ಅನ್ಸುತ್ತೆ. ಮೂವಿಯ ಕೊನೆಯಲ್ಲಿ 1 ವರ್ಷ ಆದ್ಮೇಲೆ ಮತ್ತೆ ಸ್ತ್ರೀ ಬರೋದನ್ನ ತೋರಿಸ್ತಾರೆ. ವಿಕಿ ಸ್ತ್ರೀನ ಜಡೆಯನ್ನ ಕಟ್ ಮಾಡಿದಿದ್ರೆ ಅವಳ ಶಕ್ತಿ ಕಡಿಮೆ ಆಗಿರ್ತಿತ್ತು, ಹಾಗಾಗಿ ಅವಳು ವಾಪಸ್ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಈಗ ಶ್ರದ್ಧಾನೇ ಸ್ತ್ರೀ ಆಗಿರೋದ್ರಿಂದ ಶ್ರದ್ಧಾನೇ ಸ್ತ್ರೀಯಾಗಿ ಬದಲಾಗಿ 1 ವರ್ಷ ಕಳ್ಕೊಂಡು ಮತ್ತೆ ಹಬ್ಬದ ದಿನ ಬಂದಿದ್ಲು ಅಂತ ಕಾಣುತ್ತೆ. ಶ್ರದ್ಧಾ ಬಗ್ಗೆ ಈ ಥಿಯರಿ ಆದ್ರೆ ರುದ್ರ ಅವರು ಹೇಳೋಕೊಟ್ಟಿದ್ದ 4ನೇ ನಿಯಮ ಏನು ಅಂತ ಕೊನೆಗೂ ಗೊತ್ತಾಗ್ಲಿಲ್ಲ. ತುಂಬಾನೇ ಕಡೆ ನಾನು ಸರ್ಚ್ ಮಾಡಿದೆ, ಆದ್ರೆ 4ನೇ ನಿಯಮ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ಮೂವಿಯ ಸ್ಟೋರಿ ಕೇಳಿ ಆದ್ಮೇಲೆ ಸ್ನೇಹಿತರೆ ನೀವೇನಾದ್ರೂ ಆ 4ನೇ ನಿಯಮ ಯಾವ್ದು ಅಂತ ಗೆಸ್ ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಇನ್ನ ಶ್ರದ್ಧಾಕ್ಕೆ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ, ದೇವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾಳಲ್ಲ, ಮೋಸ್ಟ್ಲಿ ಇವಳು ಮಾಟಗಾತಿ ಆಗಿರೋದ್ರಿಂದ ಈ ರೀತಿ ಹೇಳ್ತಿದ್ಲು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಭಯಾನಕವಾದ ಥಿಯರಿ ಇದೆ, ಅದೇನಂದ್ರೆ ಸ್ತ್ರೀನ ರೀತಿ ಶ್ರದ್ಧಾ ಕೂಡ ಇನ್ನೊಬ್ಳು ದುಷ್ಟ ಶಕ್ತಿ ಆಗಿದ್ದಾಳೆ. ಅದಕ್ಕೆ ಸ್ತ್ರೀನ ಶಕ್ತಿಯನ್ನ ಪಡ್ಕೊಂಡು ಇನ್ನಷ್ಟು ಶಕ್ತಿಶಾಲಿ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ಲು ಅಂತ ಅನ್ಸುತ್ತೆ. ಸ್ತ್ರೀ ಪಾರ್ಟ್ 2 ನ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ ನ ನೋಡಾದ್ಮೇಲಂತೂ ನಮ್ಗೆ ಇನ್ನಷ್ಟು ಕನ್ಫ್ಯೂಷನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಸ್ತ್ರೀ ಬರಲ್ಲ, ಕಟ್ಟಾಗಿರೋ ತಲೆ ಮಾತ್ರ ಇರೋ ಒಬ್ಬ ವ್ಯಕ್ತಿಯ ದುಷ್ಟ ಶಕ್ತಿ ಸೆಕೆಂಡ್ ಪಾರ್ಟ್ ಅಲ್ಲಿ ಇರುತ್ತೆ. ಪಾರ್ಟ್ 1 ಅಲ್ಲಿ ಸ್ತ್ರೀ ಹೇಗೆ ಪುರುಷರನ್ನ ಮಾತ್ರ ಕಿಡ್ನಾಪ್ ಮಾಡ್ತಿದ್ಲೋ ಅದೇ ತರ ಸೆಕೆಂಡ್ ಪಾರ್ಟ್ ಅಲ್ಲಿ ಕೇವಲ ಮಹಿಳೆಯರನ್ನ ಕಿಡ್ನಾಪ್ ಮಾಡುವಂತ ಒಂದು ದುಷ್ಟ ಶಕ್ತಿ ಬಂದಿರುತ್ತೆ. ಈ ದುಷ್ಟ ಶಕ್ತಿಯನ್ನ ತಡೆಯೋಕೋಸ್ಕರ ಸ್ತ್ರೀನ ಶಕ್ತಿ ಹೊಂದಿರೋ ಶ್ರದ್ಧಾ ಬಂದು ವಿಕಿಗೆ ಸಹಾಯ ಮಾಡೋ ರೀತಿ ಈ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ಪಾರ್ಟ್ 2 ರಿಲೀಸ್ ಆದಾಗ ಆ ಮೂವಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವಾಗ ನಿಮ್ಗೆ ನೀಟಾಗಿ ಎಲ್ಲಾ ಕನೆಕ್ಷನ್ ಸಿಗುತ್ತೆ. ಮತ್ತೆ ಭೇಡಿಯಾ ಮೂವಿಯ ಕೊನೆಯಲ್ಲೂ ಕೂಡ ಸ್ತ್ರೀ ಮೂವಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ವರುಣ್ ಧವನ್ ಅವರು ಈ ಮೂವಿಯಲ್ಲಿ ಭಾಸ್ಕರ್ ನ ಕ್ಯಾರೆಕ್ಟರ್ ಮಾಡಿರೋದು ಗೊತ್ತೇ ಇರುತ್ತೆ. ಈ ಭಾಸ್ಕರ್ ನ ಫ್ರೆಂಡ್ ಒಬ್ಬ ಜನಾರ್ದನ್ ಅಂತ ಇರ್ತಾನೆ. ಈ ಜನಾರ್ದನ್ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಸ್ತ್ರೀ ಮೂವಿಯಲ್ಲಿ ಇರೋ ಜನ. ಸ್ತ್ರೀ ಮೂವಿಯಲ್ಲಿ ಜನ ಪೊಸೆಸ್ಡ್ ಆದಾಗ್ಲಿಂದ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿರ್ತಾನೆ. ಹಾಗಾಗಿ ಇವನು ತಮ್ಮ ಊರಲ್ಲಿ ಇರೋದೇ ಬೇಡ ಅಂತ ಜನ ಅವ್ರ ಅಮ್ಮ ಇವನನ್ನ ಚಂದೇರಿಯಿಂದ ತುಂಬಾನೇ ದೂರ ಕಳಿಸ್ಬಿಟ್ಟಿದ್ದಾರೆ. ಭೇಡಿಯಾ ಮೂವಿಯ ಕೊನೆಯಲ್ಲಿ ವಿಕಿ ಮತ್ತೆ ಬಿಟ್ಟು ಇಬ್ರು ಜನಾನ ಹುಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಜನಾನ ಸಹಾಯದಿಂದ ಸ್ತ್ರೀನ ಹುಡ್ಕೋಣ ಅಂತ. ಜನ ಮೊದ್ಲು ಸ್ತ್ರೀಗೆ ಪೊಸೆಸ್ಡ್ ಆಗಿದ್ನಲ್ಲ, ಹಾಗಾಗಿ ಸ್ತ್ರೀ ಮತ್ತೆ ಇವನ್ಗೆ ಯಾವ್ದೋ ರೀತಿ ಕನೆಕ್ಷನ್ ಇರುತ್ತೆ. ಹೇಗಾದ್ರೂ ಮಾಡಿ ಇವನ ಸಹಾಯದಿಂದ ಸ್ತ್ರೀಯನ್ನ ಹುಡ್ಕೋಣ ಅಂತ ಇವರಿಬ್ರು ಬಂದಿದ್ದಾರೆ. ಸ್ತ್ರೀ ಮತ್ತೆ ಆಗ್ಬೇಕು ಇವ್ರಿಗೆ ಅಂದ್ರೆ ಪಾರ್ಟ್ 2 ಟ್ರೈಲರ್ ಅಲ್ಲೇ ಹೇಳಿರೋ ಹಾಗೆ ಆ ದುಷ್ಟ ಶಕ್ತಿಯನ್ನ ತಡೆಯೋಕೋಸ್ಕರ ಸ್ತ್ರೀನ ಸಹಾಯ ಪಡೆಯೋದಕ್ಕೆ ಇವರು ನೋಡ್ತಾ ಇದ್ದಾರೆ. ಸೊ ಭೇಡಿಯಾ ಮೂವಿನೂ ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ, ಆ ಮೂವಿಯನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಸ್ತ್ರೀ ಪಾರ್ಟ್ 2 ರಿಲೀಸ್ ಆದ್ಮೇಲೆ ಪಾರ್ಟ್ 1 ಅಲ್ಲಿ ಉಳಿದಿರೋ ಪ್ರಶ್ನೆಗಳಿಗೆ ಆ ಮೂವಿಯಲ್ಲಿ ಉತ್ತರ ಸಿಗುತ್ತಾ ಅಂತ ಕೂಡ ಎಲ್ಲ ನಿಮ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.